ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನೀಗ ಅದೀನಿ ಗದಗ ಜಂಕ್ಷನ್ ಒಳಗೆ ಈಗಿನ ತಾಪಮಾನ ಹೇಳ್ಬೇಕಂದ್ರೆ 31 ಡಿಗ್ರಿ ಐತ್ರಿ. ಹಚ್ಚಿ ನಿಂತು ಬಿಸಿಲು ಹೊಡ್ಯಾತೈತಿ. ಇಲ್ಲಿ ಮೊದಲ ಸ್ಟೇಷನದ್ದು ರೀಕನ್ಸ್ಟ್ರಕ್ಷನ್ ಮಾಡತ್ತಾರ ಅಮೃತ್ ಭಾರತ್ ಯೋಜನೆ ಒಳಗೆ. ಏನು ಶೆಲ್ಟ್ರ್ ಇಲ್ಲ ಏನಿಲ್ಲ, ಹಂಗೆ ಫುಲ್ಲು ಓಪನ್ ಐತಿ. ಭಾಳ ಅಂದ್ರೆ ಭಾಳ ಬಿಸಿಲು ಬಿಡತೈತಿ. ಅಲ್ಲಿಂದ ಸ್ಟಾರ್ಟಿಂಗ್ ಎಂಡಿಂದ ಇಲ್ಲಿ ಮಠ ಬರೋದಕ್ಕೆ ನಂದು ಹಾಲತ್ತು ಇದಾಗ್ಬಿಡ್ತು ಬಿಸಿಲಿಗೆ ರೀ. ಬಿಸಿಲು ಅಂದ್ರೆ ಭಾಳ ಹೊಡ್ಯಾತೈತಿ. ಯಾಕಂದ್ರೆ ಈಗ ಜಸ್ಟ್ ನಾವು ಒಂದು ಜರ್ನಿ ಮಾಡ್ಬೇಕಲ್ಲ, ಬಿಸಿಲು ಹೊಡಿತ ಒಂದು ಟೈಪ್ ಮೂಡು ಭಾಳ ಬಿಸಿಲಿಗೆ ಕುಂತು ಒಂದು ಟೈಪ್ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ರೀ, ಆ ಟೈಪ್ ಆಗತ್ತೈತೆ. ಇದು ವೆದರ್ ಬಗ್ಗೆ ಆದ್ರೆ ಗದಗದೊಳಗೆ. ಮತ್ತು ನಿಮ್ಗೆ ಇನ್ನೊಂದು ಏನಂದ್ರೆ, ನೀವು ಗದಗದೊಳಗೆ ಬಂದಿರಂದ್ರೆ ನಿಮ್ಗೆ ಶೆಲ್ಟ್ರ್ ಬೇಕಂದ್ರೆ 2 ಇಲ್ಲ 3ನೇ ಪ್ಲಾಟ್ಫಾರ್ಮ್ ನಡ್ಕೋಬೇಕು. ಯಾಕಂದ್ರೆ ಅಲ್ಲೇ ಸಿಗುತ್ತೆ. 1ನೇ ಪ್ಲಾಟ್ಫಾರ್ಮ್ ನಡಕ್ಕಂತೂ ಶೆಲ್ಟ್ರ್ ಸಿಗೋದೇ ಇಲ್ಲ ನಿಮ್ಗೆ. ಅದನ್ನೇ ಹೇಳ್ತಿದ್ದೆ ನಾನು. ಯಾಕಂದರೆ ನಮ್ಮ ಟ್ರೈನ್ ಬರೋದು 1ನೇ ಪ್ಲಾಟ್ಫಾರ್ಮಿಗೆ ಬರುತ್ತೆ. ಯಾವುದಂದ್ರೆ ನಿಮಗೆ ಗೊತ್ತು ಇರತ್ತೈತೆ. ಹೌದ್ರಿ, ನಾನು ಇವತ್ತು 11,140 ಹೊಸಪೇಟೆ CSMT ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಒಳಗೆ ಜರ್ನಿ ಮಾಡತ್ತೀನಿ. ಮೊದಲು ಇದು ಟ್ರೈನೇ ಗದಗ ಜಂಕ್ಷನ್ ಒಳಗೆ ಇತ್ತು ರೀ. ಗದಗದಿಂದ CSMT ಮಠ ಹೋಗ್ತಿತ್ತು ಡೈಲಿ. CSMTಯಿಂದ ಮತ್ತು ಗದಗ ಮಠ ಬರ್ತಿತ್ತು. ಬಟ್ ಈಗ ಒಂದು 2-3 ತಿಂಗಳ ಹಿಂದೆ MP ಅವ್ರ ರಿಕ್ವೆಸ್ಟ್ ಮೇಲೆ ಅದನ್ನು ಹೊಸಪೇಟೆ ಮಠ ಇದನ್ನು ಮಾಡ್ಯಾರ, ಎಕ್ಸ್ಟೆಂಡ್. ಯಾಕಂದ್ರೆ ಮುಂಬೈಯಿಂದ ಹಂಪಿಗೆ ಕನೆಕ್ಟ್ ಕೊಡೋಕೆ ಇದು ಭಾರಿ ಬೆಸ್ಟ್ ಟ್ರೈನ್ ಆಗುತ್ತೆ. ಯಾಕಂದ್ರೆ ಟೂರಿಸ್ಟನ್ನು ಭಾಳ ಮಂದಿನ ಅಟ್ರ್ಯಾಕ್ಟ್ ಮಾಡುತ್ತೆ. ಮತ್ತು ಫಾರಿನ್ ಟೂರಿಸ್ಟ್ಗಳೆಲ್ಲ ಬಂದಿರ್ತಾರಲ್ಲ ರೀ, ಅವ್ರಿಗೆಲ್ಲ ಇದನ್ನು ಏನದ ಮುಂಬೈದಿಂದ ಇತ್ತಾಗ ಬರೋಕೋದು ಭಾರಿ ಬೆಸ್ಟ್ ಆಗುತ್ತೆ ಇದು ಟ್ರೈನ್. ಇದೇನು ಟ್ರೈನ್ ಐತಲ್ರಿ ಇದು ಹೊಸಪೇಟೆ CSMT ಸೂಪರ್ ಫಾಸ್ಟ್ ಭಾರಿ ಬೆಸ್ಟ್ ಅಂದ್ರೆ ಬೆಸ್ಟ್ ಅಂತ ನಾನು ಟೂರಿಸಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ನೋಡ್ಬೇಕಂದ್ರೆ. ಯಾಕಂದ್ರೆ ಇದ್ರ ನೀವು ಟ್ರಾವೆಲಿಂಗ್ ಇದನ್ನು ನೋಡಿರಿ, ಏನಾದ್ರೆ ಯಾವ್ಯಾವ ಪ್ಲೇಸ್ ಮೇಲೆ ಹಾದು ಬರುತ್ತಂತ ಇದ್ರ ರೂಟ್ ನೋಡಿರಿ ನೀವು. ಇದು CSMT ಬಿಟ್ಟು ಕೊಡಕ್ಕೆ ಪುಣೆ ಬರುತ್ತೆ ರೀ. ಪುಣೆದಿಂದ ಕುರ್ದುವಾಡಿ ಮೇಲೆ ಸೊಲ್ಲಾಪುರ ಬರ್ತಾನೆ. ಸೊಲ್ಲಾಪುರ ಬಂದು ಸೊಲ್ಲಾಪುರದಿಂದ ವಿಜಯಪುರ ಬರ್ತಾನೆ. ವಿಜಯಪುರ ಗೋಳಗುಮಟ ಅದು ಟೂರಿಸ್ಟ್ ಪ್ಲೇಸ್. ವಿಜಯಪುರದಿಂದ ನೆಕ್ಸ್ಟ್ ಸ್ಟಾಪ್ ಬಾಗಲಕೋಟೆ. ಮತ್ತು ನಮ್ಮ ಕೂಡಲ ಸಂಗಮ, ಆಲ್ಮಟ್ಟಿ ಅದು ಇದು ಅಂತ ಮತ್ತು ಅದು ಟೂರಿಸ್ಟ್ ಪ್ಲೇಸ್. ಮತ್ತು ಅದಾದ್ಮೇಲೆ ಬಾದಾಮಿ ಬಗ್ಗೆ ಹೇಳ್ಬೇಕಾ, UNESCO ವರ್ಲ್ಡ್ ಹೆರಿಟೇಜ್ ಸೈಟ್, ಅದಕ್ಕೆ ಸ್ಟಾಪ್ ಐತಿ. ಅಲ್ಲಿ ಬಾದಾಮಿಯಿಂದ ಪಟ್ಟದ ಕಲ್ಲು, ಐಹೊಳೆ ಅವೆಲ್ಲ ಸಿಗ್ತಾವೆ. ಮತ್ತು ಬಾದಾಮಿ ಆದಮೇಲೆ ಗದಗ ಒಳಗೆ ವೀರನಾರಾಯಣ ಟೆಂಪಲ್, ಮತ್ತು ನಮ್ಮ ಗದಗ ಝೂ, ಪಂಚಾಕ್ಷರಿ ಗವಿಗಳ ಮಠ ಭಾಳ ಇದೆ ಗದಗ ಒಳಗೆ. ಮತ್ತು ಹೊಸಪೇಟೆಗೆ ಹೋಗ್ತೀರಿ. ಇದು ಹೊಸಪೇಟೆ ಒಳಗೆ ಹಂಪಿ ಐತಿ, ನಿಮಗೆ ಗೊತ್ತಿರತ್ತೈತೆ. ಹಂಪಿದು ಭಾಳ ದೊಡ್ಡ ಇಷ್ಟ ಐತಿ. ಮತ್ತು ಕೊಪ್ಪಳಕ್ಕೆ ಹೋಗ್ತೀರಿ. ಕೊಪ್ಪಳ ಒಳಗೆ ಗವಿ ಮಠ ಐತಿ. ಇದೇ ನಮ್ಮ ಪೂರ್ತಿ ಟ್ರೈನ್ ಐತಲ್ಲ, ಇದು ಭಾರಿ ಅಂದ್ರೆ ಭಾರಿ ಬೆಸ್ಟ್ ರೂಟ್ ಐತಿ ಟೂರಿಸಮ್ ಪಾಯಿಂಟ್ ಆಫ್ ವ್ಯೂಲೆ. ನಮ್ಮ ಟ್ರೈನ್ 3 ಗಂಟೆಗೆ ಬರೋ ಟೈಮಿಂಗ್ ಐತ್ರಿ. ಈಗ 2:15 ಆಗತ್ತೈತಿ. ಈಗ ಜಸ್ಟ್ ಅದು ಕೊಪ್ಪಳ ಬಿಟ್ಟೈತಿ. ಕೊಪ್ಪಳಕ್ಕೆ ಒಂದು 15 ನಿಮಿಷ ಡಿಲೇ ಅದಾನ. 1ನೇ ಪ್ಲಾಟ್ಫಾರ್ಮಿಗೆ ಬರ್ಬೇಕಂತ ಐತಿ. ಈಗ ಅಮರಾವತಿ ಬರುತ್ತೆ, ಅದನ್ನು ತೋರಿಸಿ ಮುಂದಿನ ಏನೈತೆ ಮುಂದೆ ನೋಡು. ಇಲ್ಲಿ ನೋಡ್ರಿ, 2ನೇ ಪ್ಲಾಟ್ಫಾರ್ಮಿಗೆ ಹುಬ್ಬಳ್ಳಿ ನರಸಾಪುರ ಅಮರಾವತಿ ಎಕ್ಸ್ಪ್ರೆಸ್ ಬಂದೈತಿ. ನರಸಾಪುರ ಯಾಕಪ್ಪ ಹೇಳತ್ತಿ ಅಂದ್ರೆ, ವಿಜಯವಾಡದಿಂದ ಇದನ್ನು ನರಸಾಪುರ ಮಠ ಎಕ್ಸ್ಟೆಂಡ್ ಮಾಡ್ಯಾರ್ರಿ. ಭಾಳ ಬೇಡಿಕೆ ಇತ್ತಂತ. ಇದನ್ನು ನರಸಾಪುರ ಮತ್ತು ಅಲ್ಲಿ ಕಾಕಿನಾಡ ಸಮೀಪ ಆಗತ್ತೆ ರೀ. ಇದನ್ನು ಕಾಕಿನಾಡ ಮಠ ಮಾಡ್ಬೇಕಂತ ಹೇಳಿ ಭಾಳ ರಿಕ್ವೆಸ್ಟ್ ಇತ್ತು. ಬಟ್ ನರಸಾಪುರ ಮಠ ಮಾಡ್ರೆ ಮುಂದೆ ಬರೋ ದಿನಗಳೊಳಗೆ ಕಾಕಿನಾಡ ಮಠ ಆಗ್ಬೋದು ಮೇ ಬಿ. ಯಾಕಂದ್ರೆ ಕಾಕಿನಾಡದಿಂದ ಕಾಕಿನಾಡವ್ರು ಹುಬ್ಬಳ್ಳಿ ಇದು ಗದಗ ಕೊಪ್ಪಳ ಒಳಗೆ ಭಾಳ ಜನ ಅದಾರಂತ. ಅದಕ್ಕೆ ರಿಕ್ವೆಸ್ಟ್ ಐತಿ. ನೋಡೋಣ ಏನಾಗತ್ತೆ ಅಂತೇಳಿ. ಡಿಲೇ ಅದಾನ್ರಿ ಇಲ್ಲಿ 15 ನಿಮಿಷ. ಇಲ್ಲಿ ನೋಡ್ರಿ, ಗದಗ ಸ್ಟೇಷನ್ ಒಳಗೆ ಎಕ್ಸ್ಕಲೇಟರ್ ಇರುತ್ತಲ್ಲ ರೀ, ಇಲ್ಲಿ ಮಾಡ್ಯಾರ ಮತ್ತು ಇಲ್ಲಿ ಮಾಡ್ಯಾರ. ಇದೆಲ್ಲಿ ಅಂದ್ರೆ ನೋಡ್ರಿ, ಇಲ್ಲಿ ಹಾರ್ಡ್ಲಿ ಇದು ಸ್ಟೇಷನ್ ಎಂಡ್ ಇಲ್ಲಿ ಮಾಡ್ರಿ. ಸ್ಟೇಷನ್ ಎಂಡಿಗೆ ಮಾಡ್ರಿ ಏನು ಯೂಸ್ ರೀಪ್ಪ. ಅಲ್ಲಿ ಏನರ ಗಿಡಲ್ ಮಾಡ್ರೆ ಇದು ವಯಸ್ಸಾದವ್ರಿಗೂ ಎಲ್ಲ ಹೆಲ್ಪ್ ಆಗುತ್ತೆ. ವಯಸ್ಸಾದವ್ರಿಗೂ ಹೆಲ್ಪ್ ಆಗಲ್ಲ ಅಂತಲ್ಲ ಇದನ್ನು ಮಾಡಿದ್ದು. ಅದು ಎಂಟ್ರೆನ್ಸನ್ನು ಮುಂದೆ ಮಾಡ್ಬೇಕಲ್ಲ. ಇಲ್ಲಿದು ಮಾಡಿ ಏನು ಯೂಸ್ ಆಗುತ್ತೆ ರೀ ಇದು. ಅಲ್ಲಿಂದ ಇಲ್ಲಿ ಮಠ ನಡ್ಕೊತ ಬಂದು ಇಲ್ಲಿ ಯಾರು ಹತ್ತಾರೆ, ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಅಲ್ಲಿಂದ ಇಲ್ಲಿ ಮಠ ಯಾರು ನಡ್ಕೊತ ಬರ್ತಾರೆ ಅಂತೇಳಿ ಹೆಂಗೆ ಮಾಡ್ತಾರೆ ಅದಾಗ ಗೊತ್ತಾಗಲ್ಲ. ಇದೊಂದು ಸ್ವಲ್ಪ ನೋಡ್ಬೇಕು ಅನ್ಸುತ್ತೆ ಇವ್ರು ರೀಕನ್ಸ್ಟ್ರಕ್ಷನ್ ಮ್ಯಾಗ. ಇಲ್ಲಿ ನೋಡ್ರಿ, ಇಲ್ಲಿ ಗದಗ ಸ್ಟೇಷನ್ ಒಳಗೆ ಪೂರ್ತಿ ಹಿಂಗೆ ಬರೀ ಕನ್ಸ್ಟ್ರಕ್ಷನ್ ಮಟೀರಿಯಲ್ಸ್ ಬಿದ್ದಾವೆ. ಇಲ್ಲಿ ಮಣ್ಣು, ಸಿಮೆಂಟ್, ಕಡಿ ಅವೆಲ್ಲ ಬಂದ್ಬಿಟ್ರೆ ಇಲ್ಲಿ JCB ತನ್ನ ವರ್ಕ್ ಮಾಡತೈತಿ. ಫುಲ್ ಬರೀ ಕನ್ಸ್ಟ್ರಕ್ಷನ್ ವರ್ಕ್ ಮಾಡತ್ತೆ ನೋಡ್ರಿ. ಇಲ್ಲಿ ಶೆಡ್ ಹಾಕತ್ತಾರೆ. ಎಲ್ಲ ಫಿಟ್ಟಿಂಗ್ ಎಲ್ಲ ನಡೆದೈತಿ. ಭಾಳ ಫಾಸ್ಟ್ ನಡೆದೈತಿ ವರ್ಕ್ ಮಾತ್ರ ಭಾಳ ಫಾಸ್ಟ್ ನಡೆದೈತಿ. ಈಗ ಕುಂತ ಹಂಗೆ ನಿಮ್ಗೆ ಹಂಗೆ ಡಿಸ್ಕ್ರಿಪ್ಷನ್ ಏನೇನೈತಿ ಏನೇನಿಲ್ಲ ಹೇಳತ್ತಿದ್ದೆ. ಈಗ ಅನೌನ್ಸ್ಮೆಂಟ್ ಆತ. 2ನೇ ಪ್ಲಾಟ್ಫಾರ್ಮಿಗೆ ಬರುತ್ತಂತ ನಮ್ದು ಹೊಸಪೇಟೆ CSMT ಸೂಪರ್ ಫಾಸ್ಟ್. ಬರ್ರಿ ಹೋಗೋಣ. ಮೆಟ್ಲ ಹತ್ತಾನೆ ಎಕ್ಸಿಲೇಟರ್ ಹತ್ತಾನೆ. ಮೆಟ್ಲ ಹತ್ಬಿಡೋಣ ಬರ್ರಿ. ಇಲ್ಲಿ ನೋಡ್ರಿ, ಇಲ್ಲೇ ಜಸ್ಟ್ ಎಕ್ಸಿಲೇಟರ್ ಹತ್ತಿ ಬಂದಿವಿ. ನಮ್ಮ ಶಂಭು ಬಂದಾನ ನಂಗೆ ಡ್ರಾಪ್ ಆಫ್ ಬಿಡಾಕ ಬಂದಿವಿ. ಮೆಟ್ಲ ಹತ್ತಿ ಬರೋಕೆ ಬೇಸರ ಹತ್ರಿ. ಈಗ ನಂದು ಎನರ್ಜಿ ಕಳ್ಕೊಳ್ಳೋದು ಇಷ್ಟ ಇಲ್ಲ, ಅದ್ರ ಸಂಬಂಧ ನೋಡ್ರಿ. ಇಲ್ಲಿ ಹಿಂಗೆ ಇತ್ತಾಗ ಎಂಡ್ ಸೈಡ್ ಎಂಡ್ ಸೈಡ್ ಎಕ್ಸಿಲೇಟರ್ ಇಟ್ಟರೆ ಏನು ಯೂಸ್. ಅಲ್ಲೇ ಲಿಫ್ಟ್ ಐತೆ ಬಿಡ್ರಿ. ಬಟ್ ಈಗಿನ ಮಟ್ಟಿಗೆ ವರ್ಕ್ ಮಾಡತ್ತಿಲ್ಲ, ಗೊತ್ತಿಲ್ಲ. ನಾನು ಟ್ರೈ ನೋಡಿಲ್ಲ. ಬಟ್ ಎಂಡಿಗೆ ಟ್ರೈನ್ ಯೂಸ್ ರೀ, ಅರ್ಥ ಮಾಡ್ಕೋಬೇಕಾಗತ್ತಲ್ಲ. ಸ್ವಲ್ಪ ಯೋಚನೆ ಮಾಡ್ರಿ. ನನ್ನ ಹತ್ರ ಸಣ್ಣ ನೋಡೋದೇನು ರೀ, ನನಗೆ ಗೊತ್ತಾಗುತ್ತೆ, ಇವ್ರಿಗೆ ಯಾಕೆ ಗೊತ್ತಾಗಿಲ್ಲ ಅನ್ಸುತ್ತೆ. ಇಲ್ಲಿ ನೋಡ್ರಿ, ಇಲ್ಲೇ ಎಲ್ಲರೂ ನೋಡ್ರಿ, ಇಲ್ಲಿ ಕನ್ಸ್ಟ್ರಕ್ಷನ್ ನಡೆದಿದ್ದ ಸಂಬಂಧ ಎಲ್ಲರೂ ಟ್ರ್ಯಾಕ್ನಾಗ ಇಳ್ದು ನಡ್ಕೊಂತ ಹೋಗ್ತಾರೆ.
ಇಲ್ಲಿ ನೋಡ್ರಿ ಇಲ್ಲೇ ಜಸ್ಟ್ ನೀರಿನ ಬಾಟ್ಲೆ ತೊಗೊಂಡೆ. ಇಂಥ ಅಂಗಡಿ ಇರ್ತಾವೆ ನೋಡ್ರಿ, ವಾಟರ್ ವೆಂಡಿಂಗ್ ಮಷಿನ್ ಅಂತೇಳಿ. SWR ಡಿವಿಷನ್ ಒಳಗೆ ನೋಡಿ, ನಾನು ಉಳ್ಕೆ ಡಿವಿಷನ್ದಾಗಂತೂ ನೋಡಿಲ್ಲ. ಅಲ್ಲೇ ತೋರಿ 10 ರೂಪಾಯಿಗೆ ಒಂದು ಬಾಟಲ್ ಸಿಗುತ್ತೆ. ನಿಮ್ಮದು ಬಾಟ್ಲ್ ಇದ್ರೆ 1 ಲೀಟ್ರಿಗೆ 5 ರೂಪಾಯಿ ತೊಗೋತಾರೆ. ಬರೀ ಬೆಸ್ಟ್ ಇನ್ಶಿಯೇಟಿವ್ ಐತ್ರಿ. ಯಾಕಂದ್ರೆ 20 ರೂಪಾಯಿ ಕೊಟ್ಟು ಒಂದೊಂದು ಬಾಟ್ಲೆ ತೊಗೊಬದ್ಲಿ ಇವು ಬೇಷ್. ಯಾಕಂದ್ರೆ ರೈಲ್ ನೀರಿಗೂ 15 ರೂಪಾಯಿ ಕೊಡ್ಬೇಕು, ಇವು 5 ರೂಪಾಯಿ 10 ರೂಪಾಯಿದಾಗ ಬಂದ್ಬಿಡ್ತಾವೆ ನೋಡ್ರಿ. ಟ್ರೈನ್ ಅನೌನ್ಸ್ಮೆಂಟ್ ಆಗುತ್ತಾ ಬರುತ್ತೆ ತೋರಿಸ್ತೀನಿ. ಇಲ್ಲಿ ನೋಡ್ರಿ 3ನೇ ಪ್ಲಾಟ್ಫಾರ್ಮ್ ಒಳಗೆ ಇದು ಬಂದೈತೆ, ಹುಬ್ಳಿ ಸೊಲ್ಲಾಪುರ ಪ್ಯಾಸೆಂಜರ್. ಇದ್ರ ಬರೋ ಟೈಮಿಂಗ 2:30 ಇತ್ತು, 3 ಗಂಟೆಗೆ ಬಂದೈತೆ. ಅರ್ಧ ತಾಸು ಡಿಲೇ ಅದಾನೆ. ಯಾಕಂದ್ರೆ ಇದ್ರದ್ದು ಕನೆಕ್ಟಿಂಗ್ ಟ್ರೈನ್ ಅರಸೀಕೆರೆ ಪ್ಯಾಸೆಂಜರ್ ಡಿಲೇ ಬರ್ತಾನೆ, ಅದ್ರ ಸಂಬಂಧ ರೀ. ಇದು ಅರಸೀಕೆರೆಯಿಂದ ಹುಬ್ಳಿ ಬಂದು ಹುಬ್ಳಿಯಿಂದ ಸೊಲ್ಲಾಪುರ ಹೋಗ್ತಾನೆ. ಸೊಲ್ಲಾಪುರದಿಂದ ರಾತ್ರಿ ಸೊಲ್ಲಾಪುರ ಧಾರವಾಡ ಪ್ಯಾಸೆಂಜರ್ ಆಗಿ ಬರ್ತಾನವ. ಇಲ್ಲಿ ನೋಡ್ರಿ ಈಗ 3:08 ಆಗತೈತಿ. ನಮ್ಮ ಟ್ರೈನ್ ಎಂಟ್ರಿ ಆಗತೈತಿ ನೋಡ್ರಿ. ಇಲ್ಲಿ WDP 4D ಬರತೈತಿ. 4D ಇಲ್ಲ 4 ಇರ್ಬೋದು, ಮೇ ಬಿ ಗೊತ್ತಿಲ್ಲ. ಹೇಳ್ತೀನಿ ಬಂದ್ಮೇಲೆ ಅದು ಬರತೈತಿ. ಇಲ್ಲಿ ನೋಡ್ರಿ ಇಲ್ಲಿ ಸ್ಟೇಷನ್ ರೀಕನ್ಸ್ಟ್ರಕ್ಷನ್ ಇದ್ದಿದ್ರ ಸಂಬಂಧ ಕೋಚ್ ಇಂಡಿಕೇಟರ್ ಆನ್ ಇಲ್ಲ. ನಾನು ಕೋಚ್ ಅಲ್ಲಿ ಬರ್ತೈತೆ ನನಗೂ ಗೊತ್ತಿಲ್ಲ. ಯಾಕಂದ್ರೆ NTSದಾಗ ಒಂದು ಟೈಪ್ ತೋರ್ಸತೈತಿ, ವೇರ್ ಇಸ್ ಮೈ ಟ್ರೈನ್ ಒಳಗೆ ಒಂದು ಟೈಪ್ ತೋರ್ಸತೈತಿ. ಅದಕ್ಕೆ ಮಿಡಲ್ ನಿಂತೇನೆ ರೀ. ನನ್ನ ಕೋಚ್ ಬಂದುಬಿಟ್ಟೆ ಚೇರ್ಕಾರ ಸೀಟು ಮುಂದೆ ಬರುತ್ತೆ ಹಿಂದೆ ಬರುತ್ತೆ ಗೊತ್ತಿಲ್ಲ. ಒಟ್ಟು ಮುಂದೆ ಎಲ್ಲ ಇರುತ್ತೆ, ಇಲ್ಲ ಪೂರ ಹಿಂದರ ಇರುತ್ತೆ. ಅದಕ್ಕೆ ಫುಲ್ ಟೆನ್ಸ್ಡ್ ಅದಾನೆ. ಈಗ ಬರಲ್ರಿ, ಮುಂದಿನ 2 ಬುಗಿ ನೋಡಿದ ಗೊತ್ತಾಗ್ಬಿಡುತ್ತೆ. ಸ್ವಲ್ಪ ಇದ್ರ ಏನ್ರಿ ಅದ ಅರೈವಲ್ ಒಳಗೆ ಒಂದು ಸ್ವಲ್ಪ ತೊಂದರೆ ಆಗ್ಬೋದು ವಿಡಿಯೋ ಮಾಡೋಕೆ. ನಾನು ಊಹೆ ಕರೆಕ್ಟ್ ಇತ್ತು ರೀ. WDP 4D ಕಲ್ಯಾಣದ್ದು ಇರುತ್ತೆ. ಹಾಂ, ಕಲ್ಯಾಣದ್ದು 40312. ನಮ್ಮ ಕೋಚ ಹಿಂದೆ ಐತ್ರಿ, ಮುಂದೆಲ್ಲ ಇದಾವೆ ಜನರಲ್. ಕೊಯ್ನಾ ಎಕ್ಸ್ಪ್ರೆಸ್ ಜೊತೆ ಇದೈತ್ರಿ, ಇದು ರೇಕ್ ಶೇರಿಂಗ್. ಕೊಯ್ನಾ ಅಂದ್ರೆ ಕೊಲ್ಲಾಪುರ ಮುಂಬೈ. ಬರ್ರಿ ಹಿಂದೆ ಹೋಗೋಣಂತ. ಇಲ್ಲಿ ನೋಡ್ರಿ, ಇಲ್ಲೇ ಸೀಟು ಎಲ್ಲ ಲಾಸ್ಟ್ ರೀ. ನೋಡ್ರಿ ಇಲ್ಲಿ ಎಂಡ್ ಆಗ್ಬಿಡುತ್ತೆ ಟ್ರೈನ್. SLR ಒಂದೈತಿ ಹಿಂದೆ. ಇದ ನಮ್ಮ ಕೋಚ. ಈ ಸೀಟು ಯಾಕೆ ಬುಕ್ ಮಾಡೀನಿ ಎಲ್ಲ ಒಂದು ದೊಡ್ಡ ಸ್ಟೋರಿ ಐತ್ರಿ. ಈ ಟ್ರೈನ್ ಬಗ್ಗೆ ಒಂದು ದೊಡ್ಡ ಸ್ಟೋರಿ ಹೇಳೋದೈತಿ. ಒಳಗೆ ಹೋಗಿ ಹೇಳ್ತಾನಂತ. ಡಿಪಾರ್ಚರ್ ನೋಡೋಣ, ಇವಂಗೂ ಬಾಯ್ ಹೇಳೋಣ. ಬಾಯ್ ಹೇಳಿ ನೋಡೋಣಂತ. ಇಲ್ಲಿ ನೋಡ್ರಿ ಇವಂಗೆ ಬಾಯ್ ಹೇಳೋಣ. ಬಾಯ್. 5 ನಿಮಿಷ ಸ್ಟಾಪ್ ಆಯ್ತಾ? 5 ನಿಮಿಷ ಸ್ಟಾಪ್ ಆದ ನೋಡಿ. 5 ನಿಮಿಷ ಅಷ್ಟೇ ಸ್ಟಾಪ್ ಐತೆ ನೋಡ್ರಿ. ಗದಗಿಗೆ 5 ನಿಮಿಷನೂ ಯಾಕೆ ಕೊಟ್ರ ಅಂದ್ರೆ ಇದು ಮೊದಲು ಹಳೇದು ಮಾಜಿ ಸ್ಟೇಷನ್ ಅಲ್ಲ ಈ ಟ್ರೈನಿಂದ, ಅದಕ್ಕೆ ಕೊಟ್ರ. ಇಲ್ಲಿ ಬಾಜು ನಮ್ದು ಹುಬ್ಳಿ ಸೊಲ್ಲಾಪುರ ನಿಂತೈತಿ. ಬರ್ರಿ ಸೀಟಿಗೆ ಹೋಗೋಣ ಮೊದಲು. ಇಲ್ಲಿ ನೋಡ್ರಿ ಎಂಟ್ರ ಅದು ಕೊಡ್ತಾನೆ ಹಿಂಗಿರುತ್ತೆ. ಹಿಂಗೆ ಹತ್ತಿಕ್ಕೆ ಒಳಗೆ ಬಂದು ಹುಡ್ಕ ತಡ್ರಿ ನನ್ನ ಸೀಟ್ ನೋಡೋಣಂತ. 41 ಏನೋ ಐತೆ. ವಿಂಡೋ ತಡ್ರಿ. ಇಲ್ಲಿ ನೋಡ್ರಿ ಇಲ್ಲೇ ನಾನು ಅನ್ಕೊಂಡಿದ್ದೆ ಐಲೇ ಸಿಕ್ಕದಂತ. ಅಂದ್ರೆ ಈ ಸೈಡಿಂದಿಲ್ಲ ಮಿಡಲ್. ನನಗೆ ನೋಡ್ರಿ ಬೆಸ್ಟ್ ವಿಂಡೋ ಸಿಕ್ಕತ್ತೆ. 41 ಮಸ್ತಾತ. ವಿಂಡೋ ಅಷ್ಟೇನು ಕ್ಲೀನ್ ಇಲ್ಲ. ಏನು ಅಷ್ಟೇನಲ್ಲ, ಕ್ಲೀನೇ ಇಲ್ಲ ವಿಂಡೋ. ಇನ್ನು ಚೇರ್ಕಾರದ ಇಂಟೀರಿಯರ್ಸ್ ಹಿಂಗಿರುತ್ತೆ ನೋಡ್ರಿ. ಟೋಟಲ್ ಏನಿಲ್ಲ ಅಂದ್ರೆ ನಮ್ದು ಜರ್ನಿ ಎಷ್ಟಂದ್ರೆ 12, 13, 15 ತಾಸಿಂದ ರೀ. ಡಿಪಾರ್ಚರ್ ತೋರಿಸ್ಬರ್ರಿ. ಇಲ್ಲಿ ನೋಡ್ರಿ ಇಲ್ಲೇ ಡಿಪಾರ್ಟ್ ಆದ್ವಿ ಗದಗ ಜಂಕ್ಷನಿಂದ. ಹೇಳ್ದಂಗೆ ನಾನು 5 ನಿಮಿಷ ಅಷ್ಟೇ ಸ್ಟಾಪ್ ಐತ್ರಿ. ನಾವಿನ್ನು ಇಲ್ಲಿಂದ ಗದಗ ಜಂಕ್ಷನ್ ಯಾಕಂತಾರಪ್ಪ ಅಂತ ಒಂದೇ ಮಾತಿಗೆ ನೀವು ಕೇಳ. ಗದಗದಿಂದ ನಮಗೆ ಹುಬ್ಳಿಗೆ ಒಂದು ಲೈನ್ ಐತ್ರಿ, ಮತ್ತು ಸೊಲ್ಲಾಪುರ್ಗೆ ಒಂದು ಐತಿ. ಇದಕ್ಕೆ ನಾವು ಹೊಂಟೇವಲ್ಲ ಅದು ಬದಾಮಿ ಬಾಗಲಕೋಟೆ ಮೇಲೆ ಸೊಲ್ಲಾಪುರ್ಗೆ ಹೋಗುತ್ತೆ. ಮತ್ತು ಇನ್ನೊಂದು ಲೈನ್ ಇದು ಟ್ರೈನ್ ಬಂತಲ್ಲ ರೀ ಹೊಸಪೇಟೆ ಲೈನ್, ಅದೈತಿ ಮೇನ್. ಮತ್ತು ಹುಬ್ಳಿಗೆ ಉಂದ್ಕಲ್ ಮೇನ್ ಲೈನ್ ಐತಿ ಇಲ್ಲಿ. ಅದನ್ನೇ ನಾ ಹೇಳಿದ್ದೀಗ. ಅದ್ರ ಸಂಬಂಧ ಇದಕ್ಕೆ ಜಂಕ್ಷನ್ ಅಂತಾರೆ. ಭಾರಿ ಹೆಲ್ಪ್ಫುಲ್ ಜಂಕ್ಷನ್ ಐತ್ರಿ. ಬೆಸ್ಟ್ ಟ್ರೈನ್ ಕನೆಕ್ಟಿವಿಟಿ ಐತಿ. ಎಲ್ಲ ಆನ್ ಟೈಮ್ ಇರ್ತಾವೆ ಟ್ರೈನ್. ಒಟ್ಟೆ ಏನು ಟ್ರೈನಿದ್ದು ಪಂಕ್ಚುಯಾಲಿಟಿ ಬಗ್ಗೆ ಪ್ರಾಬ್ಲಮ್ ಇಲ್ಲ. ಬರೀ ಒಟ್ಟು ಪ್ಯಾಸೆಂಜರ್ಸ್ ಪ್ರಾಬ್ಲಮ್ ಆಗುತ್ತೆ ರೀ. ಅದು ಮಧ್ಯಾಹ್ನ ಟ್ರೈನ್ದು ಅಷ್ಟೇ ಪ್ರಾಬ್ಲಮ್ ರೀ. ಯಾಕೆ ಪ್ರಾಬ್ಲಮ್ ಆಗತ್ತಾರಂದ್ರೆ ಅದ್ರದ್ದು ರೇಕ್ ಲೇಟಾಗಿ ಬರುತ್ತೆ. ಅರಸೀಕೆರೆ ಹುಬ್ಳಿ ಪ್ಯಾಸೆಂಜರ್, ಅದ್ರ ಸಂಬಂಧ ಡಿಪಾರ್ಟ್ ಆದ್ವಿ ನೋಡ್ರಿ. ಬರ್ರಿ ನಿಮಗಲ್ಲ ಹುಬ್ಳಿದ ದಾರಿ ತೋರಿಸ್ತಾರೆ. ಇಲ್ಲಿ ನೋಡ್ರಿ ಇಲ್ಲ ಇದೇನು ಹೊಂಟದಲ್ರಿ ಇದು ಹುಬ್ಳಿ ಲೈನ್ ಇದೆ. ನಾವೀಗ ಬದಾಮಿ ಬಾಗಲಕೋಟೆ ಸೊಲ್ಲಾಪುರ ಲೈನ್ ಒಳಗೆ ಮೂವ್ ಆಗತ್ತೀವಿ. ಒಂದಷ್ಟು ಟ್ರೈನಿಗೆ ರೀಸೆಂಟಾಗಿ ಗದಗ ಬೈಪಾಸ್ ಅಂತ ಹೇಳಿ ಮಾಡ್ಯಾರ. ಅಲ್ಲಿಂದನೂ ಪುಷ್ ಮಾಡ್ತಾರೆ. ಒಮ್ಮೊಮ್ಮೆ ಗದಗಿಗೆ ಸ್ಟಾಪ್ ಕೊಟ್ಟಿರಂಗಿಲ್ಲ. ಇವ ಸ್ಪೆಷಲ್ ಟ್ರೈನ್ ಅಂತ ಬಿಡ್ತಾರಲ್ರಿ, ಫೆಸ್ಟಿವಲ್ ಸ್ಪೆಷಲ್ ಇವ ಒಂದಷ್ಟು ಹಂಗೆ ಸ್ಕಿಪ್ ಮಾಡಿಸ್ಬಿಡ್ತಾರೆ. ಅಲ್ಲಿ ನೋಡ್ರಿ ಅಲ್ಲೇ ಆ ಸೈಡ್ ಹುಬ್ಳಿ ಲೈನಿಂದ ನಾವು ಇತ್ತಾಗ ಸಪ್ರೇಟ್ ಆದ್ವಿ. ಈಗ ನಾವು ಬಾಗಲಕೋಟೆ ಬಿಜಾಪುರ ಲೈನಿಗೆ ಕುಡ್ಕೊಂಡಿವಿ. ಮತ್ತು ಅಲ್ಲಿ ನೋಡ್ರಿ ಅಲ್ಲೇ ದೂರದಾಗ ಸ್ಟೇಷನ್ ಕಾಣತ್ತದಲ್ಲ, ಅದ ಗದಗ ಬೈಪಾಸ್ ಕೇಳ್ಬೇಕು. ಗದಗಿನ ಸ್ಕಿಪ್ ಮಾಡ್ಬೇಕಂದ್ರೆ ಟ್ರೈನ್ಗಳೆಲ್ಲ ಆಲ್ಮೋಸ್ಟ್ ಆ ಸೈಡ್ ಹೋಗ್ತಾವೆ. ಆದ್ರೆ ಈಗಿರೋ ನಾರ್ಮಲ್ ಟ್ರೈನ್ಗಳು ಯಾವ ಸ್ಕಿಪ್ ಮಾಡಲ್ಲ ಗದಗಿನ. ಅವ ಸ್ಪೆಷಲ್ ಟ್ರೈನ್ಗಳು ಅಂತ ಏನಿಲ್ಲ ರೀ, ಅವಷ್ಟು ಸ್ಕಿಪ್. ಟ್ರೈನ್ ಅಂತೂ ಸಕ್ಸಸ್ಫುಲಿ ಡಿಪಾರ್ಟ್ ಆಗೈತ್ರಿ ನಮ್ಮ ಗದಗ ಜಂಕ್ಷನಿಂದ. ಇನ್ನು ನೆಕ್ಸ್ಟ್ ಸ್ಟಾಪ್ ಇದ್ರದ 67 ಕಿಲೋಮೀಟರ್ ಆದ್ಮೇಲೆ ಬದಾಮಿ ಬರುತ್ತೆ. ಬದಾಮಿ ಆದ್ಮೇಲೆ ಬಾಗಲಕೋಟೆ, ವಿಜಯಪುರ, ಹುಟ್ಟಿಗಿ ಜಂಕ್ಷನ್ ಮೇಲೆ ನಾವು ಇದಕ್ಕೆ ಹೋಗ್ತೇವೆ ಸೊಲ್ಲಾಪುರಕ್ಕೆ. ಸೊಲ್ಲಾಪುರ, ಕುರ್ತವಾಡಿ,
ದಾಂಡಕ್ಕೆ ಸ್ಟಾಪ್ ಇಲ್ರಿ ಈಗ. ಕುರ್ದುವಾಡಿಯಿಂದ ಡೈರೆಕ್ಟ್ ಪುಣೆಯಿಂದ ಡೈರೆಕ್ಟ್ ಕಲ್ಯಾಣ, ಠಾಣೆ, ದಾದರ ಮತ್ತು ಸಿ ಎಸ್ ಎಮ್ ಟಿ ಹೋಗಿ ತಲುಪುತ್ತೆ. ಮತ್ತು ನಂದು ಇದೆ ಸೀಟು ಬಗ್ಗೆ ಮಾತಾಡ್ಬೇಕಂದ್ರೆ ಇಷ್ಟು ದೊಡ್ಡ ಜರ್ನಿ ಇತ್ತು. ಸೀಟು ಯಾಕೆ ಬುಕ್ ಮಾಡ್ಕೊಂಡೆ ಅಂದ್ರೆ ನಾನು ನಿಮ್ಗೆ ಒಂದು ಹೇಳ್ತಂಗೆ ಕೇಳ್ರಿ, ಈ ಟ್ರೈನ್ ಒಳಗೆ ನಿಮ್ಗೆ ಸೀಟುದು ಅಂದ್ರೆ ಚೇರ್ಕಾರದ ಬುಕ್ಕಿಂಗ್ ಬಿಟ್ಟರೆ ಬೇರೆ ಬುಕ್ಕಿಂಗ್ ಅಷ್ಟು ಈಸಿಯಾಗಿ ಸಿಗಂಗನೇ ಇಲ್ಲ. ಯಾಕಂದ್ರೆ ಇದ್ರೊಳಗೆ ಅಷ್ಟು ಕಮ್ಮಿ ಕೋಚಸ್ಸಿಂದನೂ ಹುಡುಕ್ತಿರಿ. ಈಗ ಹೆಂಗಂದ್ರೆ ಇದು ಸ್ಲೀಪರ್ ಬರೀ 4 ಅದಾವ, ಸೆಕೆಂಡ್ ಎ ಸಿ 1 ಐತಿ, ಥರ್ಡ್ ಎ ಸಿ 2 ಅದಾವ, ಮತ್ತು ಇವು ಚೇರ್ಕಾರ್ 2 ಅದಾವ, ಮತ್ತು ಜನ್ರಲ್ ಒಂದು 4 ಇದಾವೆ ರೀ. ಇದ್ರ ಸಂಬಂಧ ಇದ್ರೊಳಗೆ ನಿಮ್ಗೆ ಇದು ಏನಂತಾರೆ, ಇದು ಎತ್ತರ ಭಾಳ ಕಡಿಮೆ ಕ್ವಾಂಟಿಟಿ ಕೊಟ್ಟು ದೊಡ್ಡ ಟ್ರೈನ್ ಮಾಡಿಬಿಟ್ರಿ ಅದನ್ನು. ಅದ್ರ ಸಂಬಂಧ ಇದ್ರೊಳಗೆ ನಿಮ್ಗೆ ಸೀಟ್ ಅವೈಲಬಿಲಿಟಿ ಸಿಗಂಗನೇ ಇಲ್ಲ. ಹೇಳ್ತೀನಿ, ನಿಮ್ಗೆ ಸೀಟ್ ಅವೈಲಬಿಲಿಟಿ ಸಿಗ್ಬೇಕಂದ್ರೆ ನೀವು ಏನಿಲ್ಲ ಅಂದ್ರೆ ಒಂದು 20-25 ದಿನ ಮೊದಲ ಮಾಡ್ಬೇಕು. ನಾನು ಮೊದಲು ಈಗ ಒಂದು 15 ದಿವಸದ ಅಂದರೆ 30 ವೇಟಿಂಗ್ ಇತ್ತು. ಮಾಡಿರಿ ಸಿಗ್ದಾಗ ಬಂದು ಮಾಡಿದೆ. 15 ವೇಟಿಂಗಿಗೆ ಬಂದಿದ್ರಿ, ಬರೀ 15 ವೇಟಿಂಗ್ ಕ್ಲಿಯರ್ ಆಗೈತಿ. ಅವು RAC ಆಗಿರ್ತಾವೆ, ಕನ್ಫರ್ಮ್ ಅಂತೂ ಆಗಿರೋಂಗಿಲ್ಲ. ನಾನು ನೋಡಿದೆ, ಬೆಳಗಿನ ಮಟ್ಟ ನೋಡಿದೆ. ನಾನು ಇನ್ನೊಂದು ಟ್ರೈನ್ ಬುಕ್ ಆಗಿತ್ತು ರೀ ಮುಂಬೈಯಿಂದ. ಯಾವುದಂತೇಳಿ ನಿಮಗೆ ಇನ್ನೊಂದು ಬರೋ ವಿಡಿಯೋದಾಗ ಗೊತ್ತಾಗುತ್ತೆ. ಮುಂಬೈದಿಂದ ಇನ್ನೊಂದು ಬುಕ್ ಆಗಿತ್ತು. ನಾನು ಹೆಂಗಿದ್ರು ಮುಂಬೈಗೆ ಹೋಗೋಬೇಕು. ಅಲ್ಲಿಗೆ ಕ್ರಾಸಿಂಗ್ ಮಿಸ್ ಆಗುತ್ತೆ ಯಾವುದೋ ಟ್ರೈನ್ ಅಂತ. ನಾನು ನಿಮಗೆ ತೋರಿಸ್ತೀನಿ ಬೇರೆ. ಅದು ಮುಂಬೈಯಿಂದ ಬೇರೆ ಟ್ರೈನ್ ಬುಕ್ ಇತ್ತು. ನಾವು ಅದಕ್ಕೆ ಮುಂಬೈ ಹೋಗೋಬೇಕಿತ್ತು. ನಾನು ಜನರಲ್ ಹೋಗ್ಬೇಕಂತ ಯೋಚನೆ ಮಾಡಿದೆ. ಬಟ್ ಆಮೇಲೆ ಯೋಚನೆ ಮಾಡಿದೆ, ಇಷ್ಟು ಹೆಕ್ಟಿಕ್ ಜರ್ನಿ ಒಳಗೆ ನಾನು ಜನರಲ್ ಮಾಡಿದೆ ಅಂದ್ರೆ ವಿಡಿಯೋ ಕರೆಕ್ಟ್ ಆಗಲ್ಲ. ಮೇನ್ ಮುಟ್ಟಿರೋ ವಿಡಿಯೋ ಮಾಡೋಕೆ ಮಾಡಿದೆ, ಅದೇ ಕರೆಕ್ಟ್ ಆಗಲಿಲ್ಲ. ಏನಾಗಲ್ಲ, ಏನೋ ಒಂದಿಷ್ಟು ಕಷ್ಟಪಟ್ಟು ಬಿಡ್ಕೊಂಡು ಚೇರ್ಕಾರ್ ಮಾಡೀನಿ ರೀ. ಚೇರ್ಕಾರದ್ದು ರೊಕ್ಕ ಎಷ್ಟು ಗೊತ್ತ್ರಿ ನಿಮ್ಗೆ? ಇದು ಥರ್ಡ್ ಎ ಸಿದ 1150 ಇರ್ಬೇಕು. ಈ ಚೇರ್ಕಾರದ್ದು 1000 ರೂಪಾಯಿ ರೀ. ಎಲ್ಲ ಟ್ಯಾಕ್ಸ್ ಗಿಕ್ಸ್ ಎಲ್ಲ ಹಿಡಿದು 150 ರೂಪಾಯಿ ಪರ್ ಇತ್ತು. ಬಟ್ ಇದ್ರೊಳಗೆ ಕುಂತು ಹೋಗ್ಬೇಕು, ಅದ್ರೊಳಗೆ ಮಕ್ಕೊಂಡು ಹೋಗ್ಬೇಕು. TC ಅವ್ರನ್ನ ಕೇಳೋಣ, ಯಾವ್ದಾರು ಸೀಟ್ ಖಾಲಿ ಇತ್ತಂದರೆ ಡಿಫ್ರೆನ್ಸ್ ಫೇರ್ ಪೇ ಮಾಡಿ ತೊಗೊಂಡ್ರೆ ಆತ, ಅದನ್ನು ನೋಡೋಣಂತ. ಬಟ್ ಇದ್ರೊಳಗಂತೂ ನಂದು ಫಸ್ಟ್ ಇಂಪ್ರೆಷನ್ ಸರಿ ಇಲ್ಲ ರೀ. ಇದು ಚೇರ್ಕಾರ್ ಅಂದರೆ ಏನಂದ್ರೆ ನಮ್ಮ ಒಂದೇ ಭಾರತ್ ಒಳಗೆ ಇರುತ್ತಲ್ಲ ರೀ, ಅದೇ ಲೋವರ್ ವರ್ಷನ್ ನೋಡ್ರಿ. ಇದು ICF ಚೇರ್ಕಾರ. ಇವು ಒಂದು ಕಂಫರ್ಟೇಬಲ್ ಇರ್ತಾರೆ ಅಂತೇಳಿ ಇಂಡಿಯನ್ ರೈಲ್ವೇಸ್ ಫ್ಯಾನ್ ಕ್ಲಬ್ ಬೈ ಸತ್ಯ ಅವ್ರು ಹೇಳ್ತಾರೆ. ಕಂಫರ್ಟೇಬಲ್ ಐತಿ, ಬಟ್ ಇದು ಪುಷ್ ಆಗಲ್ಲ ಸೀಟುಗಳು. ಅದು ಗೊತ್ತಿಲ್ಲ, ನೋಡೋಣ ಅಂತ. ನನಗಂತೂ ಈಗಿನ ಮಟ್ಟಿಗೆ ಲೈಕ್ ಆಗಿಲ್ಲ. AC ಭಾಳ ಕಡಿಮೆ ಐತಿ ನೋಡ್ರಿ. ಇಲ್ಲಿ ವಿಂಡೋ ಎಷ್ಟು ಹೊಲ್ಸ್ ಐತಿ. ಅಲ್ಲಿ ನನಗೆ ಇಂಪ್ರೆಷನ್ನೇ ಸರಿ ಮೂಡಲಿಲ್ಲ ಟ್ರೈನಿಂದ. ಬರೋಡ್ಗನ ಚೇರ್ಕಾರದ ಮಾತಾಡತ್ತೆ ಮೇಡಮ್. ಮತ್ತು ಇದು ಪಂಕ್ಚುಲಿಟಿದು ಚೊಕ್ ಇರ್ತದೆ ಅಂತ ಅದನ್ನ ನೋಡೋಣ ಮುಂದೆ. TC ಅವ್ರದ್ದು ಬರಲಿ, ಬಂದ್ಮೇಲೆ ಮಾತಾಡೋಣ. ನೋಡೋಣ ಮತ್ತೆ ಯಾವ್ದಾರು ಕ್ರಾಸಿಂಗ್ ಗೀಸಿಂಗ್ ಸಿಕ್ಕರು ಎಲ್ಲ ತೋರಿಸ್ತಾನೆ. ಈ ಸತ ಚೊಕ್ಕ ಮಾಡೋಣ್ರಿ. ಕ್ರಾಸಿಂಗ್ ಗೀಸಿಂಗ್ ಒಂದು ಬಿಡೋದು ಬೇಡ. ಈ ಸತ ನಾನು ದೊಡ್ಡದಾಗತ್ತಂತ ನಾ ಯೋಚನೆ ಮಾಡ್ಕೊಂಡು ಎಲ್ಲ ಮಿಸ್ ಮಾಡ್ಕೋತಿದ್ದೆ. ಈ ಸತ ಎಷ್ಟೋ ದೊಡ್ಡದಾಗಲಿ ನಿಮಗೆ ಕ್ರಾಸಿಂಗ್ ಗೀಸಿಂಗ್ ಎಲ್ಲ ತೋರಿಸೋದು. ಇಲ್ಲಿ ನೋಡ್ರಿ, ಇದು ಇಂಟೀರಿಯರ್ಸ್ ನೋಡೋಣ. ಈಗ ಇಲ್ಲಿ ನೋಡ್ರಿ, ಇಲ್ಲಿ ಚಾರ್ಜಿಂಗ್ ಸಾಕೆಟ್. ಇಲ್ಲಿ ಚಾರ್ಜಿಂಗ್ ಸಾಕೆಟ್ ಐತಿ. ಹಿಂದೆ ಒಂದೇ ಇರುತ್ತೆ ಇದ್ರೊಳಗೆ ಚಾರ್ಜಿಂಗ್ ಸಾಕೆಟ್. ಮತ್ತು 3x2 ಕಾಂಬಿನೇಷನ್. ನಂಗೆ ಸೀಟ್ ಒಂದಿಟ್ಟು ಚಲೋ ಸಿಕ್ಕತ್ರಿ. ಅದೊಂದು ಲಕ್ ಚಲೋ ಐತೆ ಅನ್ಬೋದ. ಇಲ್ಲಿ ವಿಂಡೋ ನೋಡ್ರಿ, ಇಲ್ಲಿ ಏನಿದೆ ವಿಂಡೋ ಹೊರಗೆ ಏನೈತೆ ಅಂತ ಕಾಣವತ್ತ. ಮತ್ತು ಇದು ಕರ್ಟನ್ಸ್ ಕೊಡ್ತಾರೆ ಇದ್ರೊಳಗೆ. ಮತ್ತು ಇದು ನನಗೆ ಟೇಬಲ್ ಸಿಕ್ಕೈತಿ, ನಿಮ್ಮ ಲೆಕ್ಕ. ಬಟ್ ಆಲ್ಮೋಸ್ಟ್ ಇದು ಟ್ರೈನ್ ಕಾಯಿಲೆನೇ ಇರುತ್ತೆ ರೀ ಚೇರ್ಕಾರ. ನಿಮ್ಗೆ ಹೋಗು ಸ್ಪಾಟ್ ಮಾಲು ನಿಮ್ಗೆ ಟಿಕೆಟ್ ಸಿಗುತ್ತೆ ಇದ್ರೊಳಗೆ. ಸೀಟಿಂಗ್ ನೋಡ್ರಿ, ಇಲ್ಲಿ ಕುಷನಿಂಗ್ ಮಸ್ತ್ ಐತಿ. ಇದು ಸೀಟಿಂದ ಬ್ಯಾಕ್ ರೆಸ್ಟು ಚಲೋ ಐತಿ. ಬಟ್ ಲಾಂಗ್ ಜರ್ನಿ ಅಲ್ರಿ, ನೋಡ್ಬೇಕಾಗತ್ತೆ ಏನೈತಿ. ಮತ್ತು ಫ್ಯಾನ್ ಗೀನು ಅದಾವ, ಮತ್ತು AC ವಿಂಡ್ಸು ಅದಾವ. ನನಗೇನು ಅಟೇನು AC ಹತ್ತತ್ತಿಲ್ಲ. ಫ್ಯಾನ್ ಹಚ್ಕೋಬೇಕೀಗ, ನೋಡ್ತೀನಿ. ಈಗ ಟ್ರೈನ್ ಎಲ್ಲ ಐತಪ್ಪ ಅಂತ ನಾವು ನೋಡೋದಾದ್ರೆ ಬದಾಮಿ ಸಮೀಪ ಮಾಡೈತ್ರಿ. ಈಗ ಬದಾಮಿ ಸಮೀಪ ಅಲ್ರಿ, ಹೊಂಬಳ ಸ್ಕಿಪ್ ಮಾಡ್ಬೋದು. ನಾನು ನಿಮಗೆ ತೋರಿಸ್ತೇನೆ ಎಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಈಗ ಹೊಂಬಳ ಸ್ಕಿಪ್ ಆಗತ್ತೆ. ನಾ ಇದನ್ನು ನಿಮ್ಗೆ ಹೇಳೋದ್ರಾಗ ನಾವು ದೊಡ್ಡ ಸ್ಟೇಷನ್ ಅಂದ್ರೆ ಇಲ್ಲೇ ಹಳೆಯಲ್ಲೂರು ಬರುತ್ತೆ ರೀ, ಒಂದು ದೊಡ್ಡ ಸ್ಟೇಷನ್ ಅಂದ್ರೆ. ಮತ್ತು ಆಮೇಲೆ ಇದು ಬಾಗಲಕೋಟೆ ಬಿಟ್ಟರೆ ಡೈರೆಕ್ಟ್ ವಿಜಯಪುರಕ್ಕೆ ತಲುಪ್ತೈತೆ ರೀ. ಬಸವನ ಬಾಗೇವಾಡಿನೂ ಸ್ಟಾಪ್ ಇಲ್ಲ, ನಮ್ಮ ಆಲ್ಮಟ್ಟಿನೂ ಸ್ಟಾಪ್ ಇಲ್ಲ. ಮತ್ತು ಇಂಡಿ ರೋಡು ಇಲ್ಲ ರೀ ಬಿಜಾಪುರ ಆದ್ಮೇಲೆ. ನೋಡೋಣ ಅಂತ ತೋರಿಸ್ತಾನೆಲ್ಲ. ಬರ್ರಿ, ಇನ್ನೊಂದು 30 ಕಿಲೋಮೀಟ್ರ್ ಐತೆ ಬದಾಮಿ. ಅಷ್ಟರೊಳಗೆ ಸೀಟು B1 ಥರ್ಡ್ AC ಏನೇನು ಅದಾವ ನೋಡ್ಕೊಂಬೋರು. ಹೆಂಗೆ ಐತೆ ನೋಡ್ಕೊಂಬೋರು ಪರಿಸ್ಥಿತಿ. ಇದೇ ಸೀಟು ರೀ C1 ಮತ್ತು B1 ಹೆಂಗೈತೆ ಪರಿಸ್ಥಿತಿ ನೋಡ್ಕೊಂಬೋದು. ಇದೇ ನೋಡತ್ತಾರಲ್ಲ, ಇದು C1 ಇದೆ. C1 ಮತ್ತು ನಮ್ಮ ಸೀಟು ಅಷ್ಟು ಖಾಲಿ ಐತಿ. ಅವು ಥರ್ಡ್ AC, ಸೆಕೆಂಡ್ AC, ಫಸ್ಟ್ AC ಫುಲ್ಲು ತುಂಬಿಟ್ಟವ್ರಿ ಪಾ. ಥರ್ಡ್ AC ಅಂತೂ ಫುಲ್ ತುಂಬಿಟ್ಟದೆ. ಸೆಕೆಂಡ್ AC ಖಾಲಿ ಐತಿ ಸ್ವಲ್ಪ. ಸೊಲ್ಲಾಪುರದಿಂದ ಬೋರ್ಡಿಂಗ್ ಆಗ್ಬೋದು ಮೇ ಬಿ, ಸೊಲ್ಲಾಪುರ ಬಿಜಾಪುರಿಂದ. ಅಂದರೂ ಭಾಳ ತುಂಬಿದ್ ಬಿಡ್ರಿ. ಮತ್ತು ನಾವು ಹುಡ್ಕೊಂಡೋಗಿದ್ದು ಉದ್ದೇಶ TC ನೋಡ್ಕೊಂಡು ಹೋಗಿದ್ದೆ. TC ಇಲ್ಲೇ ನೋಡೋಣ ಎಲ್ಲರ ಸಿಕ್ಕರೆ ಕೇಳೋಣ ಅಂತ. ಮತ್ತು ಟ್ರೈನ್ ಮಾತ್ರ ಫುಲ್ ಪ್ಯಾಕ್. ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ನಂಗೆ ಕ್ಯಾಮ್ರಾ ತೆಗೋಕೆ ಒಂಥರ ಆಗಿರುತ್ತೆ. ಯಾಕಂದ್ರೆ ಟೂರಿಸ್ಟ್ ಇದ್ರೆ ಆಲ್ಮೋಸ್ಟ್ ಎಲ್ಲ ಹಂಪಿ ಸೈಡಿಂದ ಬಂದವ್ರು, ಅದಕ್ಕೆ ಆಫ್ ಮಾಡಿಬಿಟ್ಟೆ. ಬರ್ರಿ, ಈಗ ಹೊಳೆಯಲ್ಲೂರು ಸ್ಕಿಪ್ ಮಾಡತ್ತೀವಿ, ತೋರಿಸ್ತೀವಿ.
ಇಲ್ಲಿ ನೋಡ್ರಿ ಇಲ್ಲೇ ಈಗ ಜಸ್ಟ್ ಬದಾಮಿಗೆ ಬಂತು ಟ್ರೈನ. 2 ನಿಮಿಷ ಸ್ಟಾಪ್ ಐತಿಲ್ಲ. 4:13 4:10 ಬಂದಿದ್ರಿ. 3 ನಿಮಿಷ 2 ನಿಮಿಷ ಅಂದ್ರೆ 5 ನಿಮಿಷ ಸ್ಟಾಪ್ ಆಗ್ತದೆ. ಇಲ್ಲಿ ನೋಡ್ರಿ ಇಲ್ಲೇ ಎಲ್ಲ ಜನರಲ್ ಬುಕ್ಗಳು ಮುಂದದಾವ. ಇವ್ರ ಪಾಪ ಹಿಂದೆ ನಿಂತಾರ, ಹಿಂದೆ ಓಡಾಡತ್ತಾರ. ಹಿಂದೇನಿಲ್ಲ ಇಲ್ಲ. ನೀವು ಏನು ಇದು ಟ್ರೈನ್ ಒಳಗೆ ಜನರಲ್ ಒಳಗೆ ಟ್ರಾವೆಲ್ ಮಾಡ್ಬೇಕಂತಿದ್ರೆ ನಿಮ್ಗೆ ಎಲ್ಲ ಪೂರ್ತಿ ಮುಂದಕತೆ ಇರ್ತಾವೆ, ಎಲ್ಲ ಪೂರ್ತಿ ಹಿಂದಕತೆ ಇರ್ತಾವೆ. ಒಂದು ಸ್ವಲ್ಪ ಸ್ಟೇಷನ್ನಾಗ ಕೇಳೇ ಹತ್ಕೋರಿ, ಯಾಕಂದ್ರೆ ಹೇಳೋಕ್ಕಾಗಲ್ಲ ಯಾವ ಎಲ್ಲಿ ಇರ್ತಾವೆ ಅಂತೇಳಿ. ಮತ್ತು ನಮ್ಮ ಹೊಸಪೇಟೆ CSMT ಎಕ್ಸ್ಪ್ರೆಸ್ ಬಂದೈತ್ರಿ ಈಗ ಬದಾಮಿಗೆ 2 ನಿಮಿಷ ಸ್ಟಾಪ್ ಕೊಟ್ಟಾನ. 3 ನಿಮಿಷ ಲಘು ಬಂದಿದ್ರ ಸಂಬಂಧ ಟೋಟಲ್ 5 ನಿಮಿಷ ಸ್ಟಾಪ್ ಆಗ್ತಾನೆ. ಸ್ಟಾಪ್ ಆಗೋ ಸಮಯ ಇಲ್ಲಿ ಮತ್ತು ಬದಾಮಿ ಮಾತಾಡ್ಬೇಕಂದ್ರೆ ಬದಾಮಿಗೆ ನಾನು ನಿಮ್ಗೆ ಮೊದಲೇ ಹೇಳ್ದಂಗೆ ಟೂರಿಸ್ಟ್ ಇದ್ರ ಮೇಲೆ ನೋಡ್ಬೇಕಂದ್ರೆ ಭಾರಿ ಬೆಸ್ಟ್ ಟ್ರೈನ್ ಇದೆ. ಟೂರಿಸಮ್ಗೆ ರೀ ಈಗ ಹೊಸಪೇಟೆಗೆ ಹತ್ತಿರ ಅಂತ ತಿಳ್ಕೊರಿ ಅವ್ರು ಹಂಪಿ ಮುಗಿಸ್ಕೊಂಡು ಬದಾಮಿಗೆ ಬಂದಿಳಿರಿ. ಬದಾಮಿ ನೋಡ್ಕೊಂಡು ಮತ್ತು ಬದಾಮಿಯಿಂದ ಇದೇ ಟ್ರೈನ್ ಹತ್ತಿರ ಇದೇ ಟ್ರೈನ್ ಐತೆ. ಮತ್ತು ಬಾಗಲಕೋಟೆಗೆ ಇಳಿ. ಬಾಗಲಕೋಟೆ ಬೇಡ, ಅಲ್ಲಿ ಬಸ್ಗೆ ಇದೆ ಟ್ರೈನ್. ಬಿಜಾಪುರ್ಗೆ ಹೋಗ್ಬೋದು. ಬಿಜಾಪುರ ಮತ್ತು ಅವ್ರವ್ರ ಊರುಗಳಿಗೆ ವಾಪಸ್ ಹೋಗ್ಬೋದು. ಮುಂಬೈದಿಂದ ಬಂದವ್ರು ಭಾರಿ ಬೆಸ್ಟ್ ಟ್ರೈನ್ ಐತಿ, ಭಾರಿ ಬೆಸ್ಟ್ ಕನೆಕ್ಟಿವಿಟಿ ಐತಿ. ನಿಮಗೆ ಬದಾಮಿಯಿಂದ ಏನರ ಬಸ್ ಸ್ಟ್ಯಾಂಡ್ ಅದಕ್ಕೆ ಹೋಗ್ಬೇಕಂದ್ರೆ ಬದಾಮಿಯಿಂದ ಒಂದು 5-6 ಕಿಲೋಮೀಟ್ರ್ ಆಗುತ್ತೆ ಬಸ್ ಸ್ಟ್ಯಾಂಡ್. ಹೊರಗೆ ಹೋದ್ರೆ ಆಟೋ ಸಿಗ್ತಾವೆ. 10 ರೂಪಾಯಿ 15 ರೂಪಾಯಿ ಕೊಟ್ಟರೆ ತೊಗೋತಾರೆ ಆಟೋದವ್ರು. ಹೋಗಿ ಬಿಡ್ತಾರೆ ಬಸ್ ಸ್ಟ್ಯಾಂಡಕ್ಕೆ. ಬಸ್ ಸ್ಟ್ಯಾಂಡಿಂದ ನೀವು ಅಲ್ಲಿ ನಿಮಗೆ ಮುಂದೆ ಯಾವ ಕನೆಕ್ಟಿವಿಟಿ ಬೇಕೆಲ್ಲ ಸಿಗ್ತಾವಂತ. ಹೋಗೊಂಬರ್ರಿ. ಇನ್ನೊಂದು ನಿಮಿಷ ಐತ್ರಿ ಡಿಪಾರ್ಚರ್ಗೆ. ಇನ್ನೂ ಡಿಪಾರ್ಚರ್ ಆಗಿಲ್ಲ. ಸಿಗ್ನಲ್ ಸಿಕ್ತಾ ಡಿಪಾರ್ಟ್ ಆಗೋನ್ ಬರ್ರಿ. ಸಿಗ್ನಲ್ ಸಿಕ್ಕರೆ ತಡನ ಆಗಲ್ಲ ನೋಡ್ರಿ ಇವು ಟ್ರೈನ್ಗಳಿಗೆಲ್ಲ. ಸೂಪರ್ ಫಾಸ್ಟ್ ಇದು ಮೊದಲ. ಭಾರಿ ಬೆಸ್ಟ್ ಅಂದ್ರೆ ಬೆಸ್ಟ್. 6 ಸ್ಟಾಪ್ ನೋಡ್ರಿ ಮುಂಬೈಗೆ ಹೋಗಕ್ಕೆ. ಯಾಕಂದ್ರೆ ನೀವು ನೋಡ್ರಿ ಗದಗದಿಂದ ಬಿಟ್ರೆ ಬದಾಮಿ, ಬಾಗಲಕೋಟೆ ಬಂದು ಕೊಡ್ಕ ಬಿಜಾಪುರ 3ನೇ ಸ್ಟಾಪ್, ಸೊಲ್ಲಾಪುರ 4ನೇ ಸ್ಟಾಪ್, 5ನೇ ಸ್ಟಾಪ್ ಕುರ್ದವಾಡಿ, 6ನೇ ಸ್ಟಾಪ್ ಪುಣೆ, 7ನೇ ಸ್ಟಾಪ್ ಎಲ್ಲ ಇದ್ರು ನೋಡ್ರಿ ಮುಂಬೈದವನು. ಕಲ್ಯಾಣ, ಠಾಣೆ, ದಾದರ, ಛತ್ರಪತಿ ಶಾಹು ಮಹಾರಾಜ್ ಟರ್ಮಿನಸ್ ಡಿಪಾರ್ಟ್ ಆದಿ ಡಾಟ್ ಆನ್ ಟೈಮ್. 1ನೇ ಪ್ಲಾಟ್ಫಾರ್ಮ್ ಈ ಸೈಡ್ ಐತಿ. ನಾವು 2ನೇ ಪ್ಲಾಟ್ಫಾರ್ಮಿಗೆ ಬಂದಿದ್ವಿ. 1ನೇ ಪ್ಲಾಟ್ಫಾರ್ಮ್ ಸೈಡ್ ನಿಮಗೆಲ್ಲ ಇದು ಸಿಗ್ತಾವೆ. ಇದು ಯಾವುದೋ ಒಂದು ಊರು ಐತ್ರಿ. ಆ ಊರೊಳಗೆ ರೈಲ್ವೆ ಸ್ಟೇಷನ್ ಆಗೈತಿ. ಇಲ್ಲಿಂದ ನಾನು ನಿಮ್ಗೆ ಹೇಳ್ದಂಗೆ 5-6 ಕಿಲೋಮೀಟ್ರ್ ಆಗುತ್ತೆ ಬದಾಮಿನೂ ಚಲೋ ಆಗಿದ್ರಿ. ಬರ್ತಾ ಡೆವಲಪ್ ಆಗತ್ತೈತಿ. ಇಲ್ಲಿ ನೋಡ್ರಿ ಸ್ಟೇಷನ್ ಹಳೇದೇ ಐತಿ. ಇದೇನು ಅಮೃತ್ ಭಾರತ್ ಸ್ಟೇಷನ್ ಒಳಗೆ ಮಾಡತ್ತಿಲ್ಲ ಅನ್ಸುತ್ತೆ. ಡಿಪಾರ್ಟ್ ಆದ್ವಿ. ನಾವು ಪೂರ್ತಿ ಪ್ಯೂರ್ ಡೀಸೆಲ್ ಸೆಕ್ಷನ್ ಒಳಗೆ ಹೋಗ್ತೀವಿ ರೀ. ನಂದು ಹಣೆ ಬರ ಎಷ್ಟು ಕೆಟ್ಟ ಐತೆ ನೋಡ್ರಿ. ಪೂರ್ತಿ ಮುಂದಾರ ಇದ್ದೀರಿ ನಾವು WDP 4Dದ ಸೌಂಡ್ ಕೇಳಿಸ್ಕೊಂತ ಮಸ್ತ್ ಆರಾಮ್ ಹೋಗ್ಬೋದಿತ್ತು. ಬಟ್ ಪೂರ್ತಿಯಿಂದ ಹೋಗ್ಬಿಟ್ರಿ ರೀ ಬದಾಮಿ ಇವತ್ತು. ಇಲ್ಲಿ ಕೇಳಿಸ್ಕೋರಿ, ಅಲ್ಲಿ ಕೇಳಿಸ್ಕೊಳ್ರಿ ಎಷ್ಟೊತ್ತ, ಇಲ್ಲಿ ಕೇಳಿಸ್ಕೊ ಅಂತೇಳಿ ಬಂತು. ಬರ್ರಿ ಇನ್ನು ನೆಕ್ಸ್ಟ್ ಸ್ಟಾಪ್ ನಮ್ಮದು ಬಂದ್ಬಿಟ್ಟ ಬಾಗಲಕೋಟ್ ಸಿಗನಂತ. ಜಸ್ಟ್ ಗುಳೇದಗುಡ್ಡ ಕ್ರಾಸ್ ಆದ್ವಿ. ನಿಮಗೆ ಈಗ ಟೈಮ್ ಆಗೈತೆ ನನಗೆ ಕ್ರಾಸಿಂಗ್ಸ್ ತೋರಿಸೋದ. ಯಾಕಂದ್ರೆ ಈ ಟೈಮ್ ಅಂದರೆ ಸಿಂಗಲ್ ಲೈನ್ ಐತಿದೆ. ಈಗ ಡಬ್ಲಿಂಗ್ ಆಗತೈತಿ. ಸೊ ಈಗ ಸ್ಟಾರ್ಟ್ ಆಗೈತಿ, ಮುಗಿಬೋದು. ಇದರೊಳಗೆ ನಮ್ಗೆ ಈಗ ಒಂದು ಟ್ರೈನ್ ಕ್ರಾಸ್ ಮಾಡುತ್ತೆ. ಯಾವ್ದು ಅಂತ ಹೇಳಿ ತೋರಿಸ್ತೇನೆ ನಿಮ್ಗೆ. ನೋಡ್ರಿ ಇದು ಪ್ಯಾಸೆಂಜರ್ ಟ್ರೈನ್. ನೀವು ಗೆಸ್ ಮಾಡ್ತೀರಿ ಅದು. ನೋಡ್ರಿ ಇದು ಇಂಟೀರಿಯರ್ಸ ಮಸ್ತ್ ಐತಿ. ಇದು ಇಂಟೀರಿಯರ್ಸ ಕ್ಲೀನ್ ಐತಿ. ಅನ್ಹೈಜಿನಿಕ್ ಇಲ್ಲ. ಕ್ಲೀನ್ ಅಂದ್ರೆ ಹಂಗೆ ಹೇಳೋದಿಲ್ಲ, ಅನ್ಹೈಜಿನಿಕ್ ಇಲ್ಲ. ಇಲ್ಲೆಲ್ಲ ಓಲ್ಡ್ ICFದ ಚೇರ್ ಕಾರ್ ನೋಡ್ದ ಒಂದು ಸೌಭಾಗ್ಯ ಅಂತ ನೋಡ್ರಿ. ನಾ ಇದನ್ನು ಕೊಯ್ನಾ ಎಕ್ಸ್ಪ್ರೆಸ್ ಜೊತೆ ಹೆಂಗೆ ಓಡಿಸ್ತಾರೋ ಏನೂ ಗೊತ್ತಿಲ್ಲ. ಸ್ಪೀಡಪ್ ಮಾಡಿದ. ಇಲ್ಲೇ ಔಟ್ರದಾಗ ಐತೆ ಟ್ರೈನ್ ತೋರಿಸ್ತಾನೆ. ಇಲ್ಲಿ ನೋಡ್ರಿ ಇಲ್ಲಿ ಟ್ರೈನಿಗೆ ಡಬ್ಲಿಂಗ್ ಭಾಳ ಹೆಲ್ಪ್ ಆಗೈತಿ ಇಲ್ಲ ಈ ಸೆಕ್ಷನ್ ಒಳಗೆ. ಯಾಕಂದ್ರೆ ಇಷ್ಟು ದಿನ ಒಂದು ಟ್ರೈನ್ ಬರ್ಬೇಕಂದ್ರೆ ಇನ್ನೊಂದು ಟ್ರೈನ್ ತರಪ್ತಿದ್ರ. ಈಗ ಡಬ್ಲಿಂಗ್ ಆದಾಗಿಂದ ಬರೀ ಬೆಸ್ಟ್ ಆಗಿತ್ತು. ಮತ್ತು ಒಂದಷ್ಟು ದಿನ ಈಗ ನಡಕ್ಕೆ ಒಂದು 10-15 ದಿವಸ ಇಲ್ಲಿ ಟ್ರೈನ್ಗಳ್ನು ಒಂದಷ್ಟು ಸ್ಟಾಪ್ ಮಾಡಿಬಿಟ್ಟಿದ್ರು, ಒಂದಷ್ಟು ಕ್ಯಾನ್ಸಲ್ ಆಗಿಬಿಟ್ಟಿದ್ರು, ಒಂದಷ್ಟು ರೆಗ್ಯುಲೇಟು ಮಾಡಿಬಿಟ್ಟಿದ್ರು. ಒಂದು ತಿಂಗಳು ಮಾಡ್ರೆ ಅನ್ಸುತ್ತೆ ನೋಡ್ರಿ. ಎಲೆಕ್ಟ್ರಿಫಿಕೇಶನ್ ತೋರಿಸ್ಕೊಂಬರ್ರಿ ನಿಮಗೆ. ಎಲೆಕ್ಟ್ರಿಫಿಕೇಶನು ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗೈತಿಲ್ಲ. ಮಂಡಾಳ ಮತ್ತು ಆಲ್ಮಟ್ಟಿ ಸೆಕ್ಷನ್ ಒಳಗೆ 5 ಅಂತ ಅಲ್ಲಿ ನೋಡೋಣ, ತೋರಿಸ್ತಾನೆ. ಇಲ್ಲಿ ನೋಡ್ರಿ ಈಗ ಕ್ರಾಸಿಂಗ್ ಟೈಮ್. ಯಾವ ಟ್ರೈನ್ ಅಂತೇಳಿ ಕಾಮೆಂಟ್ ಮಾಡ್ರಿ. ನಾ ಹೇಳ್ರಿ ಯಾವ ಟ್ರೈನ್ ಅಂತೇಳಿ. ವಿಜಯಪುರ ಹುಬ್ಳಿ ಪ್ಯಾಸೆಂಜರ್ ರೇಕ್ ಶೇರಿಂಗ್ ಐತೆ ಅದ್ರದ್ದು. ಮಂಗಳೂರು ಜಂಕ್ಷನ್ ವಿಜಯಪುರ ಎಕ್ಸ್ಪ್ರೆಸ್ ಜೊತೆ ಮತ್ತು ನಮ್ಮ ವಿಜಯವಾಡ ಎಕ್ಸ್ಪ್ರೆಸ್ ಜೊತೆ 2.5 ತಾಸು ಡಿಲೇ ಆಗ್ಯಾನ ನೋಡ್ರಿ. ಈಗ ಜಸ್ಟ್ TC ಅವ್ರು ಬಂದಿದ್ರು. ಅವ್ರನ್ನ ಕೇಳಿದೆ ಸೀಟ್ ಅದಾವೇನ್ರಿ 3rd AC ಒಳಗೆ ಅಂತ. RAC ಅದಾವ ಅಲ್ಲೇ ಎಲ್ಲಿಂದ ಕೊಡ್ಲಂತಂದ್ರೆ ಅವರು ಪಾಪ. RAC ಅದಾವಂತ್ರಿ. ಫುಲ್ ಐತಿ ಟ್ರೈನ್. ಇಲ್ಲಿ ಟ್ರೈನ್ ಒಳಗೆ ನೋಡ್ರಿ ನೀವು ಅದೆಲ್ಲ ಮಸ್ತ್ ಹಾಕ್ಯಾರ ಪೇಂಟಿಂಗ್. ಇದು ಅಂದ ಹಾಕ್ಯಾರ ಇಲ್ಲ. ಮತ್ತು ಇಲ್ಲಿ ಇಂಟೀರಿಯರ್ಸ್ ನೋಡ್ರಿ ಇಲ್ಲೇ ಫುಲ್ ಹಳೇದೈತಿ. ICF ಗೊತ್ತಾಯಿಲ್ರಿ ನಿಮ್ಗೆ, ಇಂಟಿಗ್ರಲ್ ಕೋಚ್ ಫ್ಯಾಕ್ಟ್ರಿ ಮೇಡ. ಇವೆಲ್ಲ ಈಗ ಬಂದಾಗ್ಬಿಟ್ಟವ. ಮ್ಯಾನುಫ್ಯಾಕ್ಚರಿಂಗು ಇಲ್ಲ, ಏನೂ ಇಲ್ಲ. ಇವೆಲ್ಲ ಭಾಳ ಡೇಂಜರ್ ಅಂತ ನಾನು ಕೇಳಿಕೊಂಡೆ. ಎಷ್ಟು ಮಸ್ತ್ ಅನ್ಸುತ್ತೆ ನೋಡ್ರಿ ಇದು. ಬಟ್ ಈಗ ಮಸ್ತ್ ಅನ್ಸುತ್ತೆ. ರಾತ್ರಿ 11 ಮೇಲೆ ಅನ್ಸುತ್ತೆ. ರಾತ್ರಿ 11 ಮೇಲೆ ಗೊತ್ತಾಗುತ್ತೆ. ನಿದ್ದೆ ಎಳಿತೈತಲ್ಲ ಅವಾಗ ಗೊತ್ತಾಗುತ್ತೆ ಬೆಡ್ ಬೇಕಂತೇಳಿ. ಈಗ ಮಸ್ತ್ ಅನ್ಸುತ್ತೆ.
ನೋಡೋದು. ಇದೇನಿಲ್ಲ ಲೈನ್ ನೀವು ನೋಡತ್ತಿರಲ್ಲ, ಇದು ಬಾಗಲಕೋಟೆ ಔಟ್ರದಾಗ ಐತಿ, ನವನಗರ ಅಂತೇಳಿ. ಇದು ಯಾವ ರೂಟಪ್ಪ ಅಂದ್ರೆ ಗೆಸ್ ಮಾಡ್ರಿ ಇದು ಯಾವುದಲ್ದ ನಮ್ಮ ಬಾಗಲಕೋಟೆ ಕುರ್ಚಿ ಲೈನ್. ಕುರ್ಚಿ ಡೈರೆಕ್ಟ್ ಕನೆಕ್ಟ್ ಮಾಡುತ್ತೆ. ಕುರ್ಚಿ ಎಲ್ಲಿ ಬರುತ್ತಪ್ಪ ಅಂದ್ರೆ ನಮ್ಮ ಬೆಳಗಾವಿ ಟು ಮೀರಜ್ ಸೆಕ್ಷನ್ ಒಳಗೆ ಮಿಡಲ್ ಬರುತ್ತೆ, ರಾಯಬಾಗ್ ಅಂತೇಳಿ. ಅದಕ್ಕೆ ಇಲ್ಲಿ ಲೈನ್ ಮಾಡ್ರೆ ಯಾವ್ದ್ರ ಮೇಲೆ ಹೋಗುತ್ತೆ ಅಂದ್ರೆ ಇದು ಲೋಕಾಪುರ ಮೇಲೆ ಹೋಗುತ್ತೆ ಲೈನ್. ಈಗ ನಾವು ಸ್ಕಿಪ್ ಮಾಡತ್ತೀವಿ ನವನಗರ ಸ್ಟೇಷನ್. ಇಲ್ಲಿ ನೋಡ್ರಿ, ಇಲ್ಲೇ ಬಾಗಲಕೋಟೆ ಎಂಟ್ರ್ ಆಗತ್ತಿದ್ವಿ. ಬಾಗಲಕೋಟೆ ಔಟ್ರದಾಗ ಸ್ಲೋ ಮಾಡ್ರಿ. ಬಾಗಲಕೋಟೆ ಔಟ್ರದಾಗ ಸ್ಲೋ ಮಾಡ್ರಿ ಅಂದ್ರೆ ಈ ಟೈಮಿಗೆ ಯಾವ ಟ್ರೈನ್ ಅನ್ಬೋದ್ರಿ? ಕರೆಕ್ಟ್ ಗೆಸ್ ಮಾಡ್ಕೊರಿ. ಹೌದ್ರಿ, ಈ ಟೈಮಿಗೆ ಅಲ್ಲೇ ಯಶವಂತಪುರ ವಿಜಯಪುರ ಐತಿ. ಭಾಳ ಕ್ಯೂರಿಯಾಸಿಟಿ ಹುಟ್ಸತ್ತೀನಿ. ವಿಜಯಪುರ ಯಶವಂತಪುರ ಐತಲ್ಲೇ ಸ್ಟೇಷನ್ ಒಳಗೆ ಐತಿ. ಇದಕ್ಕೆ ಸಿಗ್ನಲ್ ಇಲ್ಲ ಅನ್ಸುತ್ತೆ. ಅದಕ್ಕೆ ಕ್ರಾಲ್ ಮಾಡತ್ತಾನ ಹಿಂಗೆ ಒಂದೊಂದು ಹೆಜ್ಜೆ ಅದು ಕ್ರಾಸಿಂಗ್ ಆದ್ರೆ ತೋರಿಸ್ತಾನಂತ. ಅದು ವಿಜಯಪುರ ಯಶವಂತಪುರ ನಾರ್ಮಲಾಗಿ ಹುಬ್ಳಿ ರೂಟ್ ಮೇಲೆ ಹೋಗಲ್ರಿ. ಅದು ಗದಗದಿಂದ ಕೊಪ್ಪಳ ಹೋಗ್ತಾನೆ, ಕೊಪ್ಪಳ ಹೊಸಪೇಟೆಗೆ ಹೋಗಿ ಹೊಸಪೇಟೆದಿಂದ ಲೋಕೋ ರಿವರ್ಸಲ್ ಆಗಿ ನಮ್ಮ ಹಗರಿಬೊಮ್ಮನಹಳ್ಳಿ ದಾವಣಗೆರೆ ರೂಟ್ ಐತಲ್ರಿ, ಹಗರಿಬೊಮ್ಮನಹಳ್ಳಿಯಿಂದ ಡೈರೆಕ್ಟ್ ದಾವಣಗೆರೆ ಹೋಗ್ತಾನೆ. ದಾವಣಗೆರೆಯಿಂದ ಅರಸೀಕೆರೆ ತುಮಕೂರು ಮೇಲೆ ಯಶವಂತಪುರ ಹೋಗ್ಬಿಡ್ತಾನೆ. ಬೆಳಗ್ಗೆ 5 ಗಂಟೆಗೆ ಹೋಗ್ತಾನೆ ರೀ. ಬಟ್ ಮಧ್ಯಾಹ್ನ ಬಿಡ್ತಾರೆ ರೀಪ್ಪ, ಯಾರು ಹೋಗ್ತಾರಿದಕ್ಕೆ ಟ್ರೈನಿಗೆ. ಮತ್ತು ಇದು ಟೈಮು ಅಷ್ಟೇನು ಕರೆಕ್ಟ್ ಅನ್ಸಲ್ಲ. ಎಲ್ಲರೂ ಆಲ್ಮೋಸ್ಟ್ ಬಿಜಾಪುರ ಮಂದಿ ಪ್ರಿಪೇರ್ ಮಾಡೋದು ಬಸವ ಮತ್ತು ನಮ್ಮ ಗೋಲ್ ಗುಂಬಾಸ್ ಬಂತ ತೋರಿಸ್ತಾನೆ. ಇಲ್ಲಿ ನೋಡ್ರಿ, ಇಲ್ಲೇ ಎಷ್ಟು ಮಸ್ತ್ ಆಗೈತಿ. ವಿಜಯಪುರ ಯಶವಂತಪುರ ಭಾರತ್ ಗರ್ ಹೌದು. ಇದ್ರದ ಕಾರಟಗಿ ಎಕ್ಸ್ಪ್ರೆಸ್ ಜೊತೆ ರೇಕ್ ಶೇರಿಂಗ್ ಐತ್ರಿ. ಯಶವಂತಪುರಕ್ಕೆ ಹೋಗಿ ಯಶವಂತಪುರದಿಂದ 8:25 ಮಾತ್ರ ರಾತ್ರಿ ಕಾರಟಗಿ ಎಕ್ಸ್ಪ್ರೆಸ್ ಆಗಿ ಬರ್ತಾನೆ ಇವ. ಬಾಯ್. ಔಟ್ರ್ ಮಸ್ತ್ ಮಾಡ್ರ ನೋಡ್ರಿ ಇದು. ಬಾಗಲಕೋಟೆ ಔಟ್ರ ಬೈ ನೋಡ್ರಿ. ಇಲ್ಲೇ ಎಷ್ಟು 1 2 3 4 5 ಲೈನ್ ಆಗೈತಿ. ಬಾಗಲಕೋಟೆ ಕಿಚ್ಚಾಗದ ಬಿಡ್ರಿ. ಬಾಗಲಕೋಟೆ ಮಂದಿ ನೋಡ್ರಿ, ನಿಮ್ದು ಎಷ್ಟು ಮಸ್ತ್ ಆಗತ್ತೈತ್ರಿ. ಇಷ್ಟು ದೊಡ್ಡದು ಮಾಡತ್ತಾರಂದ್ರೆ ಏನೋ ದೊಡ್ಡ ಪ್ಲ್ಯಾನ್ ಐತ್ರಿ. ಬಾಗಲಕೋಟೆ ಒಳಗೆ ದೊಡ್ಡ ಟ್ರಾಫಿಕ್ ತರ್ಬೇಕಂತ ಅನ್ಸೋದು ಮೋಸ್ಟ್ಲಿ. ನೋಡ್ರಿಲ್ಲ ನಮ್ಮ ಟ್ರೈನದ್ದು ಪೂರ್ತಿ ವ್ಯೂ ಹೆಂಗೈತಿ, ಫುಲ್ ವ್ಯೂ. ನೋಡ್ರಿ ಇಲ್ಲೇ ಪೂರ್ತಿ ಏನಿದೆ 180 ಡಿಗ್ರಿ ಆಲ್ಮೋಸ್ಟ್ ಹಂಗೆ ಐತಿ. ನೋಡ್ರಿ ಇಲ್ಲ, ಇದು ಹಿಂಗೆ ಐತೆ. ಇಲ್ಲಿ ಹಿಂದೆ ನೋಡ್ರಿ, ಇದು ಹಿಂಗೆ ಐತೆ. ಇಲ್ಲಿ ನೋಡ್ರಿ, ಇಲ್ಲ ಬಾಗಲಕೋಟೆ ಜಂಕ್ಷನ್ ಎಂಟ್ರ್ ಆದೀವಿ. ಜಂಕ್ಷನ್ ಸನ್ನಿದ್ರಾಗ ಆಗತ್ತೆ ರೀ. ನಾ ಈಗ ಜಂಕ್ಷನ್ ಇಲ್ಲಿ ನೋಡ್ರಿ, ಇಲ್ಲ ಬಾಗಲಕೋಟೆ ಜಂಕ್ಷನನ್ನು ರೀಕನ್ಸ್ಟ್ರಕ್ಷನ್ ಮಾಡತ್ತಾರ. ಮೋಸ್ಟ್ಲಿ ಆ ಸೈಡ್ ಇರ್ಬೋದು. ಡಿಪಾರ್ಟ್ ಆಗೋ ಟೈಮ್ ತೋರಿಸ್ತಾನಂತ. ನಾ ಇಲ್ಲಿ ಕರೆಕ್ಟ್ ಎಂಟ್ರಿ ಎಲ್ಲಿ ಐತಲ್ಲ ಅಲ್ಲೇ ಅದಾನೆ. ಇಲ್ಲಿ ನೋಡ್ರಿ, ಇದು ಭಾಳ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಹಿಂದೆ ಯಾವ ಇದಿಲ್ಲಲ್ರಿ. ಜನರಲ್ ಮಂದಿ ಹಿಂದೊಂದಿರುತ್ತೆ ಮುಂದೊಂದಿರುತ್ತೆ ಅಂತ ಪಾಪ ಬಂದು ನಿಂತಾರೆ. ಅವ್ರಿಗಾರ ಏನು ಗೊತ್ತಾ, ಮುಂದೆ ಅಷ್ಟು ಅದಾವ, ಮುಂದೆ 5 ಬೋಗಿದಾವ. ನಾ ಜನರಲ್ದಾಗ ಇದ್ರೊಳಗೆ ಟ್ರಾವೆಲ್ ಮಾಡಿದ್ರೆ ಇಷ್ಟು ರಶ್ ಯೋಚನೆ ಮಾಡೋಕ್ಕಾಗಲ್ರಿ. ಇದೊಂದು ಚಲೋ ಡಿಸಿಷನ್ ಐತೆ ಅದಕ್ಕೆ ಕಂಪೇರ್ ಮಾಡ್ರೆ ನೋಡೋಣಂತ. ಮತ್ತು ಬಾಗಲಕೋಟೆ ಜಂಕ್ಷನ್ ಬಗ್ಗೆ ಮಾತಾಡ್ಬೇಕಂದ್ರೆ ಮುಂದೆ ಬರೋ ಟೈಮ್ಗಳೊಳಗೆ ನೀವು ಏನರ ಇಲ್ಲಿ ಹೈದ್ರಾಬಾದ್ ಎಕ್ಸ್ಪ್ರೆಸ್ ಮತ್ತು ರಾತ್ರಿ ಯಾವ ಓವರ್ನೈಟ್ ಟ್ರೈನ್ಗಳು ತೊಗೊಂಡ್ರೆ ಇಲ್ಲೇ ಏನರ ತೊಗೊರಿ. ಯಾಕಂದ್ರೆ ವಿಜಯಪುರದಾಗ 2 ತಾಸು ಆಗುತ್ತೆ. ಇಲ್ಲೇ ತೊಗೊಂಡ್ರಬೇಕು ಅನ್ಸುತ್ತೆ. ನೋಡೋಣ 2 ನಿಮಿಷ ಸ್ಟಾಪ್ ಐತಿ, ಡಿಪಾರ್ಟ್ ಆಗ್ತದೆ. ಬಾಗಲಕೋಟೆದಾಗೂ ಬಸ್ ಸ್ಟ್ಯಾಂಡು ಅಷ್ಟೇನು ದೂರ ಇಲ್ಲರಿ. ಹಾರ್ಡ್ಲಿ ಒಂದು 5-10 ನಿಮಿಷದ ದಾರಿ ಐತಿ. ಸಿಗ್ನಲ್ ಆಗಿಲ್ಲ, ಸಿಗ್ನಲ್ ಆದ್ಮೇಲೆ ಡಿಪಾರ್ಟ್ ಆಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲೇ ಡಿಪಾರ್ಟ್ ಆದ್ವಿ ನಾವು ಬಾಗಲಕೋಟೆ ಜಂಕ್ಷನಿಂದ. ನಾ ಈಗಿಂದ ನಾನು ಜಂಕ್ಷನ್ ಆತನಂತ ಬೈಬೇಡ್ರಿ, ಯಾಕಂದ್ರೆ ನಮಗೆ ಲೈನ್ಗಳು ಕೂಡಿಬಿಟ್ರೆ ಜಂಕ್ಷನ್ ಆಗಿಬಿಡುತ್ತೆ. 4:46 ಆಯ್ತು ಡಿಪಾರ್ಟ್ ಆದ್ವಿ. ಬಾಗಲಕೋಟೆ ಜಂಕ್ಷನ್ದಾಗ ಇದೈತೆ ನೋಡ್ರಿ, ಡಿಪಾರ್ಟ್ ಆದ್ವಿ.
ಇಲ್ಲೇ ಕನ್ಸ್ಟ್ರಕ್ಷನ್ ನಡೆದೈತಲ್ಲ ಬಾಗಲಕೋಟೆ ಜಂಕ್ಷನ್ದಾಗ ತೋರಿಸ್ತಾನಂತ. ಅಲ್ಲಿ ಮುಂದಿನ ಸೈಡ್ ನ್ಯೂ ಬಿಲ್ಡಿಂಗ್ ಕಾಣಲಿಲ್ಲ ರೀ ಇಲ್ಲಿಂದ, ಕ್ಷಮಿಸ್ಬಿಡ್ರಿ ತೋರ್ಸೋಕ್ಕಾಗಲಿಲ್ಲ. ಇಲ್ಲೂ ವಾಟರ್ ಪಾಯಿಂಟ್ ಐತೆ ನೋಡ್ರಿ ಇಲ್ಲ, ಬಟ್ ಆನ್ ಇಲ್ಲ. ಬಾಗಲಕೋಟೆ ಜಂಕ್ಷನ್ ಒಳಗೆ ಫುಟ್ ಓವರ್ ಬ್ರಿಡ್ಜ್ ಎಲ್ಲ ಐತೆ. ಮತ್ತು ಇಲ್ಲಿ ಕೋಚ್ ಇಂಡಿಕೇಟ್ರ್ ಐತ್ರಿ, ಮೇನ್ ಆದಲ್ಲ ಕೋಚ್ ಇಂಡಿಕೇಟ್ರ್ ಐತಂದ್ರೆ ಭಾರಿ ಬೆಸ್ಟ್ ಆಗುತ್ತೆ. ಇಲ್ಲೂ ಎಲ್ಲ ಶೆಲ್ಟರ್ ಗಿಟ್ರ್ ಹಾಕಕ್ಕೆ ಕಂಬ ಇಟ್ಟರೆ ಬರ್ರಿ. ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟ ಬಿಜಾಪುರ್. ಅದಕ್ಕಿಂತ ಮೊದಲು ನಮ್ದು ಆಲ್ಮಟ್ಟಿ ಡ್ಯಾಮ್ ಗೀಮ್ ಎಲ್ಲ ಬರುತ್ತೆ, ಎಲ್ಲ ತೋರಿಸ್ತಾನೆ ಬ್ಯಾಕ್ ವಾಟರ್ಸ್ ನೋಡ್ಕೊತ ಇರೋಣಂತ. ಮತ್ತು ನಾವು ಬಾಗಲಕೋಟದಿಂದ ಒಂದು ಜರ್ನಿನ ಮಾಡೀನಿ ರೀ. ಇಲ್ಲಿಂದನ ಯಾವುದಂದ್ರೆ ಬಾಗಲಕೋಟೆಗೆ ಇರೋದ ಒಂದು ಟ್ರೈನ್, ಯಾವುದು ಬಸವ ಎಕ್ಸ್ಪ್ರೆಸ್ಸದು ಫುಲ್ ಜರ್ನಿ ಮಾಡೀನಿ. ಐ ಬಟನ್ದಾಗ ಲಿಂಕ್ ಕೊಡ್ತೀನಿ, ಇಲ್ಲ ಡಿಸ್ಕ್ರಿಪ್ಷನ್ದಾಗ ಕೊಡ್ತೀನಿ, ಹೋಗಿ ನೋಡ್ಕೊಂಬರ್ರಿ. ಭಾರಿ ಅಂದ್ರೆ ಭಾರಿ ಎಂಡ್ ಟು ಎಂಡ್ ಜರ್ನಿ ಮಾಡೀನಿ. ನನಗೆ ಅದ್ರೊಳಗೆ ಒಂದು ಲಕ್ ಕೊಡೋದೈತೆ ರೀ. 500 ರೂಪಾಯಿದಾಗ ನಾ AC ಒಳಗೆ ಟ್ರಾವೆಲ್ ಮಾಡೀನಿ ಎಂಡ್ ಟು ಎಂಡ್. ಹೆಂಗೆ ಅಂತೇಳಿ ತಿಳ್ಕೊಳಕ್ಕೆ ನೀವು ಆ ವಿಡಿಯೋ ನೋಡ್ಬೇಕಾ, ಹೋಗಿ ನೋಡಿರಿ. ಡಿಸ್ಕ್ರಿಪ್ಷನ್ದಾಗೂ ಸಿಗುತ್ತೆ, ಇಲ್ಲ ಐ ಬಟನ್ದಾಗ ಸಿಗುತ್ತೆ, ಇಲ್ಲ ಹುಡುಕಿರ್ ಸಿಕ್ಕಾಬಿಡುತ್ತೆ. ಬಸವ ಎಕ್ಸ್ಪ್ರೆಸ್ RCD ಇನ್ಸೈಡ್ ಇಟ್ ಅಂತ ಹೊಡೆದ್ರೆ. ಬಾಗಲಕೋಟದಿಂದ ಬಿಜಾಪುರ ಸೈಡ್ ಟ್ರಾವೆಲ್ ಮಾಡತ್ತಿದ್ರಿ ಅಂದ್ರೆ ಇದು ಘಟಪ್ರಭಾ ಬ್ಯಾಕ್ ವಾಟರ್ಸ್ ಐತ್ರಿ. ಇದನ್ನಂತೂ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ, ಭಾರಿ ಬೆಸ್ಟ್ ಅಂದ್ರೆ ಬೆಸ್ಟ್ ಐತಿ. ಈಗ ನೀರು ಸ್ವಲ್ಪ ಕಡಿಮೆ ಐತ್ರಿ, ಮೊನ್ನೆ ಮಳೆಗಾಲದಾಗ ಭಾಳ ಅಂದ್ರೆ ಭಾಳ ಐತೆ. ಈ ಸೈಡು ಹಂಗೆ ಸೇಮ್ ಐತಿ, ಈ ಸೈಡು ಹಂಗೆ ಸೇಮ್ ಐತಿ. ಇಲ್ಲಿ ನೋಡ್ರಿ ಡಬ್ಲಿಂಗ್ ಮಾಡತ್ತಾರ, ಇನ್ನೇ ಆಗಿಲ್ಲ. ಇಲ್ಲಿ ಡಬ್ಲಿಂಗ್ ಇಲ್ಲ ನೋಡ್ರಿ, ಇಲ್ಲಿ ಸಿಂಗಲ್ ಲೈನ್ ಇನ್ನ. ಮತ್ತು ಈಗ ಡಬ್ಲಿಂಗ್ ಮಾಡೋಕೆ ಎಲ್ಲ ಬೆಡ್ ಗಿಡ್ ಎಲ್ಲ ಒಗ್ಯಾತಾರ. ಮೊದಲು ನೆಲ ಗಟ್ಟಿ ಮಾಡ್ಕೊಂಡು ಆಮೇಲೆ ಡಬ್ಲಿಂಗ್ ಮಾಡ್ತಾರೆ. ಇಲ್ಲಿ ನೋಡ್ರಿ, ಇಲ್ಲೇ ಈಗ ಆಲ್ಮಟ್ಟಿ ಬ್ಯಾಕ್ ವಾಟರ್ಸ್ ಮತ್ತು ಸಿಟಿ ಮನಿ ಅಂತೇಳಿ ರೈಲ್ವೆ ಸ್ಟೇಷನ್ ಐತಿ, ಅಲ್ಲಿ ಸೈಡಿಗೆ ಬರುತ್ತಿದೆ. ಈಗ ನಾವು ಲೆಫ್ಟಿಗೆ ಇದೇವಲ್ಲ, ಈ ಸೈಡ್ ಲೆಫ್ಟಿಗೆ ಇದೆ. ನಾವು ಈಗ ಫ್ರಂಟಿಗಿನ ಮುಂದೆ ಕ್ರಾಸ್ ಹಾಕಿವಿ, ಇದಾದ್ಮೇಲೆ ಕ್ರಾಸ್ ಹಾಕಿವಿ, ತೋರಿಸ್ತಾನಂತ. ಇಲ್ಲಿ ನೋಡ್ರಿ ಇಲ್ಲೇ ಇದು ಅಲ್ಲೆಲ್ಲೇ ಒಂದು ಪಾಯಿಂಟ್ಗಳು ಮಾಡಿಬಿಟ್ರೆ ವ್ಯೂ ಪಾಯಿಂಟ್ ಟೈಪ್ ಅದಾವ ಇವ. ಅಲ್ಲಿ ಐತಲ್ಲ ಅದ ಡ್ಯಾಮ್ ನೋಡ್ರಿ ಅದು. ಈಗ ನೋಡ್ರಿ ಅಲ್ಲಿ ಅದ ಡ್ಯಾಮ್. ಈಗ ನಾವು ಗುಡ್ಡದ ಬಾಜು ಹೋಗ್ತೀವಿ, ಗುಡ್ಡದ ಬಾಜು ಡ್ಯಾಮಿನ ಬಾಜುನ ಬರ್ತೀವಿ. ಗುಡ್ದಾಗ ನೋಡ್ರಿ ಈಗ ಬೇಕಾರೆ ಇದೆಲ್ಲ ಆಲ್ಮಟ್ಟಿದು ಇದು ನೋಡ್ರಿ ಇದು ತಡ್ರಿ ಡ್ಯಾಮಿಂದ. ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ, ಆಲ್ಮಟ್ಟಿ, ಬಿಜಾಪುರ ಡಿಸ್ಟಿಕ್, ನಿಡಗುಂದಿ ತಾಲೂಕು, ಬಿಜಾಪುರ ಡಿಸ್ಟಿಕ್, ಆಲ್ಮಟ್ಟಿ. ಮುಂದೆ ಬಂದು ನೋಡ್ರಿ ಡ್ಯಾಮ್ ಕಾಣ್ತಾರ. ಈ ಸತ ಮಾತ್ರ ಬಿಡ್ಲೇ ಇಲ್ಲ, ಅದನ್ನ ಪಕ್ಕ ತೊಗೊಂಡೆ. ಪ್ರತಿಯೊಂದು ಟೈಮು ರೀ ಇದು ಗುಡ್ದಾಗ ಮಿಸ್ ಆಗೇ ಬಿಡ್ತಿತ್ತು ನನಗೆ. ಈ ಟೈಮ್ ಮಿಸ್ ಆಗಲೇ ಇಲ್ಲ ನೋಡ್ರಿ. ಇಲ್ಲೇ ನೀರೇ ಇಲ್ರಿ ತೆಳಗ, ಅಲ್ಲಿ ಬರ್ತೇವೆ ನೋಡ್ರಿ. ಈಗ ನಾವು ಈಗ ಇಲ್ಲಿದ್ದೇವಲ್ಲ, ನಾವು ಫುಲ್ ರೌಂಡ್ ಹೊಡ್ದ ಅಲ್ಲಿ ಬ್ರಿಡ್ಜ್ ಕಾಣತದ ನೋಡ್ರಿ, ಅಷ್ಟು ಕಾಣತ್ ನೋಡ್ರಿ. ಆ ಬ್ರಿಡ್ಜ್ ಮೇಲೆ ಬರ್ತೀವಿ, ಅದನ್ನ ತೋರಿಸ್ತೇನೆ. ಅಲ್ಲೇನು ನೋಡತ್ತಾರ ಅಲ್ಲಿ ನೀವು ಬ್ರಿಡ್ಜ್, ಆ ಬ್ರಿಡ್ಜ್ ಮೇಲೆ ಬರ್ತೀವಿ ನಾವು. ಈಗ ಇದೆಲ್ಲ ರೌಂಡ್ ಹಾಕಿ ಬರ್ತೀವಿ ನೋಡ್ರಿ. ಇಲ್ಲಿಂದ ಗುಡ್ಡದಿಂದ ಅತ್ತಾಗ ರೌಂಡ್ ಹಾಕಿ ಅಲ್ಲಿ ವಾಪಸ್ ಬರ್ತೇವೆ ನಾವು. ಮತ್ತೀಗ ಈಗ ಕೂಡಲ ಸಂಗಮ್ ರೋಡ್ ಬರುತ್ತೆ, ಅದನ್ನು ಸ್ಕಿಪ್ ಮಾಡ್ತೇವೆ ನೋಡ್ರಿ, ತೋರಿಸ್ತೇನೆ. ಇಲ್ಲಿ ನೋಡ್ರಿ, ಇಲ್ಲೇ ಡಬ್ಲಿಂಗ್ ಇದ್ದು ವರ್ಕ್ ಭಾಳ ಅಂದ್ರೆ ಭಾಳ ಸ್ಪೀಡ್ ನಡೆದೈತಿ. ಇಲ್ಲಿ ನೋಡ್ರಿ ಇಲ್ಲ ಕರ್ವಿಂಗು ಮಸ್ತ್ ಐತಿ. ಮೋಸ್ಟ್ಲಿ ಸಿಟಿ ಮನಿ ಈ ಸೈಡ್ ಇದೆ ಬರ್ತೀವಿ. ಮೇಬಿ ಲೈನ್ ಫುಲ್ ಕ್ಲಿಯರ್ ಐತಿ. ಇದು ಬೆಡ್ ಗಿಟ್ ಹಾಕಿರ್ಬೇಕು ರೀ, ಇನ್ನೂ ಹಾಕಿಲ್ಲ ಡಬ್ಲಿಂಗ್ ಅಂತ. ಆಚೆ ಕಡೆ ಏನಿಲ್ಲ ಇಲ್ಲಿ ಬಿಡ್ರಿ. ಇದು ಡೌನ್ ಲೈನ್ ಅನ್ಸುತ್ತೆ ಮೇ ಬಿ, ಅದು ಅಪ್ ಲೈನ್. 20 ಸ್ಪೀಡ್ ರೆಸ್ಟ್ರಿಕ್ಷನ್ ಇಟ್ರ. ಮತ್ತು ಇಲ್ಲೇ ರೆಗ್ಯುಲೇಟು ಮಾಡಿರಿ ಸ್ಪೀಡ್ ಒಂದಷ್ಟು ದಿನ. ಈಗ ಆಯಿತು ಇಲ್ಲೋ ಗೊತ್ತಿಲ್ಲ, ನಾನು ಚೆಕ್ ಮಾಡಿಲ್ಲ ನೋಟಿಫಿಕೇಶನ್. ಮೋಸ್ಟ್ಲಿ ಇರಬಹುದು ಅಂದ್ಕೊಂಡೀನಿ, ಯಾಕಂದ್ರೆ ಆಲ್ಮಟ್ಟಿ ವಂಡಲ್ ಸೆಕ್ಷನ್ದಾಗ ಐತಿ, ಮುಂದೆ ಐತಿ ಆಲ್ಮಟ್ಟಿ. ಕನ್ಸ್ಟ್ರಕ್ಷನ್ ನಡೆದಿದ್ದಕ್ಕೆ ನೋಡ್ರಿ ಇಲ್ಲೇ ಸಿಟಿ ಹೊಡೆದಾರ. ಯಾಕಂದ್ರೆ ಇನ್ನೂ ಕನ್ಸ್ಟ್ರಕ್ಷನ್ ಇದು ಏನ್ರಿ ಅದು ಇನ್ನೂ ಡಬ್ಲಿಂಗ್ ಐತಿ. ಅದ್ರ ಸಂಬಂಧ ನಾನು ಅದು ವಿಜಯಪುರ ಹುಬ್ಳಿ ಹೋತಲ್ರಿ ಪ್ಯಾಸೆಂಜರ್, ಅದನ್ನು ಇಲ್ಲೂ ಡಿಲೇ ಮಾಡ್ರ. ಅಲ್ಲಿ 60 ಮಿನಿಟ್ಸ್ ಹುಬ್ಳಿ ಒಳಗೂ ರೆಗ್ಯುಲೇಟ್ ಮಾಡ್ರ. ಇಲ್ಲಿ ನೋಡ್ರಿ ಇಲ್ಲೇ ರೌಂಡ್ ಹೊಡ್ಯಾಕತ್ತಿ ಟ್ರೈನ್. ಯಾಕಂದ್ರೆ ಮತ್ತು ನಾವು ಅಲ್ಲೇ ಹೋಗ್ಬೇಕು, ಇಲ್ಲಿಗೆ ವಾಪಸ್ ರೌಂಡ್ ಹೊಡ್ಯಾಕತ್ತಿ. ಇಲ್ಲಿ ನೋಡ್ರಿ ಇಲ್ಲೇ ಇಲ್ಲಿ ರೌಂಡ್ ಹೊಡ್ಕೊಂಡು ಇಲ್ಲಿ ಬಂದು ಇಲ್ಲಿ ರೌಂಡ್ ಹೊಡ್ಯಾತೀವಿ. ಮತ್ತು ಹ್ಯಾಟ್ಸ್ ಆಫ್ ನೋಡ್ರಿ, ಇದು ಲೈನ್ ಮಾಡೋದು ರೌಂಡ್ ಕಂಟಿನ್ಯೂ ಹೊಡ್ಯಾತೀವಿ. ಕೂಡಲ ಸಂಗಮ್ ರೋಡ್ ಸ್ಕಿಪ್ ಮಾಡತ್ತೀವಿ ನೋಡ್ರಿ ನಾವು. ಈಗ ಜಸ್ಟ್ ಆ ಗುಡ್ಡದ ಬಾಜು ಇದ್ದೀವಿ ರೀ. ಈಗ ಈ ಗುಡ್ಡದ ಸುತ್ತ ಕಿತ್ತಾ ಬಂದಿವಿ.
ಈಗ ಬರುತ್ತೆ ನೋಡ್ರಿ ನಮ್ಮ ಆಲ್ಮಟ್ಟಿ ಡ್ಯಾಮ್ ತೋರಿಸ್ತಾನೆ. ಇಲ್ಲಿ ನೋಡ್ರಿ ಇಲ್ಲೇ ಡ್ಯಾಮಿನ ಮೇಲೆ ಬರತ್ತೀವಿ. ನೀರು ಅಷ್ಟೇನಿಲ್ಲ, ಯಾವ ಗೇಟ್ ಓಪನ್ ಇಲ್ಲ. ಅಲ್ಲಿ ಕಾಣಿಸುತ್ತೆ ನೋಡ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತೇಳಿ. ಗ್ರೀನ್ ಐತಿ, ಆಲ್ಮೋಸ್ಟ್ ಫುಲ್ ಸ್ಪೀಡ್ ಒಳಗೆ ಸ್ಕಿಪ್ ಆಗ್ತೇವೆ. ಇಲ್ಲೂ ಆಲ್ಮಟ್ಟಿ ಸ್ಟೇಷನ್ ಒಳಗೂ ಇದನ್ನು ಮಾಡತ್ತಾರ ನೋಡ್ರಿ, ಏನದು ಶೆಲ್ಟರ್ ಮಾಡಕ್ಕೆ ನೆಳಗಳು ಇರಲಿ ಅಂಥೇಳಿ. ಇಲ್ಲಿ ಆಲ್ಮಟ್ಟಿ ಸ್ಟೇಷನ್ ಹೊರಗನ ನಿಮಗೆ ಇಲ್ಲಿ ಆಲ್ಮಟ್ಟಿ ಉದ್ಯಾನವನ ಐತಲ್ಲ, ಅದಕ್ಕೆ ಹೋಗಕ್ಕೆ ಗಾಡಿ ಸಿಗ್ತಾವ. ಮತ್ತು ಹೊರಗೆ ಐತಿ, ಭಾಳ ಏನು ದೂರನೂ ಇಲ್ಲ. ಮತ್ತು ಇಲ್ಲಿ ನೀವು ಡ್ಯಾಮು ನೋಡ್ಕೊಂಬರ್ಬೋದು, ಚಲೋ ಐತಿ ಲೊಕೇಶನ್. ಬರ್ರಿ ಇನ್ನೇನ್ರ ಇಂಪಾರ್ಟೆಂಟ್ ಇದ್ರೆ ನೋಡೋಣಂತ. ಸನ್ಸೆಟ್ ನೋಡ್ರಿ ನೀವು, ಎಷ್ಟು ಮಸ್ತ್ ಆಗತ್ತದ ಸನ್ಸೆಟ್. ಒಳಗೆ ಫೋನ್ ಚಾರ್ಜ್ ಆಗೋಗಿ ಮುಂದಿದ್ರಿ. ಬಾಗಲಕೋಟೆಯಿಂದ ಬಿಜಾಪುರ 2 ತಾಸಿನ ಸ್ಟ್ರೆಚ್ ಐತಿ, ಮತ್ತು ಸ್ಟಾಪು ಇಲ್ಲ. ಅದಕ್ಕೆ ನಿಮ್ಗೆ ಆಲ್ಮಟ್ಟಿ ತೋರಿಸಿ ನಾವು ಒಳಗೆ ಹೋಗಿ ಕುಂತಿದ್ದೆ. ಈಗ ನಮ್ಮ ಪಂಡರ್ಪುರಿಂದ ಮೈಸೂರಿಗೆ ಹೋಗುವಂಥ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ನನ್ನ ಫೇವ್ರೇಟ್ ಟ್ರೈನ್ ಕ್ರಾಸ್ ಮಾಡ್ತಿದ್ದೆ. ಅದನ್ನು ತೋರಿಸ್ತಂಬರಿ. WDP40 ಇದು ಸ್ಟೇಷನ್ ಬಂದ್ಬಿಟ್ಟು ಜುಮ್ನಾಳದಾಗ ನಂಗೆ ಕ್ರಾಸಿಂಗ್ ಆಗತ್ತೆ ಅಂತ ಭಾರಿ ಕಾನ್ಫಿಡೆನ್ಸ್ ಇತ್ತು. ಜುಮ್ನಾಳದಾಗ ಆಗೈತಿ. 10 ನಿಮಿಷ ಲೇಟಾಗಿ ಡಿಪಾರ್ಟ್ ಆಗ್ಯಾನ ನಾವು ಇದರಿಂದ, ಬಿಜಾಪುರದಿಂದ. ನಾಳೆ ಬೆಳಿಗ್ಗೆ 10 ಹೋಗಿ ಮುಟ್ತಾನೆ ರೀ ಇದಕ್ಕೆ ಮೈಸೂರಿಗೆ. ಇಲ್ಲಿ ನೋಡ್ರಿ ನಮ್ಮ ಟ್ರೈನ ಅಲ್ಲೇ ನಿಮಗೆ ನಾ ಸ್ಟಾರ್ಟಿಂಗ್ ತೋರ್ಸಂಗೆ ಅಷ್ಟೇನು ತೊಂಬರಲಿಲ್ಲ. ಈಗ ಆಲ್ಮೋಸ್ಟ್ ತುಂಬೈತಿ ಟ್ರೈನ್. ಈ ಬಿಜಾಪುರ ಮತ್ತು ಸೊಲ್ಲಾಪುರದಿಂದ ಫುಲ್ ಆಗುತ್ತೆ ಅಂಥೇಳಿ ನಂಗೆ ಗೊತ್ತೈತಿ. ಯಾಕಂದ್ರೆ ಚಾಟ್ ಒಳಗೆ ನೋಡೇನಿ ರೀ. ನೀವು ಚಾಟ್ ನೋಡ್ಬೇಕಂದ್ರೆ ನೀವು www.reservationchat.com ಅಂತ ಹೊಡೆದು ಬರುತ್ತೆ. ಇಲ್ಲ ರಿಸರ್ವೇಷನ್ ಚಾಟ್ ಅಂತ ಹೊಡೆದು ಗುಡ್ಕೊ ಒಂದೇ ವೆಬ್ಸೈಟ್ ಬರುತ್ತೆ, IRCTC ಅಂತ. ಅದಕ್ಕೆ ಕ್ಲಿಕ್ ಮಾಡಿದ ಗುಡ್ಕ ಟ್ರೈನ್ ನಂಬರ್ ಹಾಕಕ್ಕೆ ಕೇಳ್ತೀರಿ. ಟ್ರೈನ್ ನಂಬರ್, ಜರ್ನಿ ಡೇಟ್ ಹಾಕಿ ನಿಮ್ದು ಯಾವ ಸ್ಟೇಷನ್ ಅಂತ ಹಾಕೊಂಡು ಗುಡ್ಕ ನಿಮ್ಗೆ ಅಲ್ಲಿ ತೋರಿಸ್ಬಿಡುತ್ತೆ ರೀ. ಯಾವ ಪ್ಯಾಸೆಂಜರ್ ಎಲ್ಲಿ ಹೊಂಟ್ರ ಏನು ಹೊಂಟ್ರ. ನೀವೆಲ್ಲ ಅಲ್ಲಿ ಕೋಚ್ಗಳ ಮೇಲೆ ಹೊಡಿಬೇಕಾಗತ್ತೆ. ಕ್ಲಿಕ್ ಹೊಡೆದು ನೋಡ್ಬೇಕಾಗತ್ತೆ. ನಿಮ್ಮ ಬಾಜು ಯಾವ ಕಸ್ಟಮರ್ ಎಲ್ಲಿಂದ ಎಲ್ಲಿ ಹೊಂಟ್ರ, ಪ್ಯಾಸೆಂಜರ್ ಎಲ್ಲಿಂದ ಎಲ್ಲಿಗೆ ಹೊಂಟ್ರ ಎಲ್ಲ ತಿಳ್ಕೊಬೋದು. ಇಲ್ಲಿ ಕುಂತಾನೆ ನೋಡ್ರಿ. ಇದು ಬಿಜಾಪುರ ಸೊಲ್ಲಾಪುರ ಆದಮೇಲೆ ಇದೈತಿ. ಮತ್ತು ಸೊಲ್ಲಾಪುರದಾಗ ಈಗ ಹೆಚ್ಚಿಗೆ ಇದು ತುಡುಗ್ ಭಾಳ ಆಗತ್ತಾವ ಅಂತ. ಅದಕ್ಕೆ ನಾನು ಸೊಲ್ಲಾಪುರದಾಗ ಅಷ್ಟೇನು ಹೊರಗೆ ಹೋಗಲ್ಲ ಅನ್ಸುತ್ತೆ ಸ್ಟೇಷನ್ ಬಿಟ್ಟು. ನೋಡನ್ರಿ ಎಲ್ಲ ಹೇಳ್ತಾನೆ ನಿಮಗೆ. ಮತ್ತು ನಾನು ಬಿಜಾಪುರದಾಗ ಏನಾರು ತಿನ್ಮಾಕ್ ತೊಗೋಬೇಕಂತ ಮಾಡೀನಿ. ನೋಡಂಬರ್ರಿ, ಬಿಜಾಪುರ ಬಿಡುತ್ತೆ ಇನ್ನೊಂದು 10 ನಿಮಿಷಕ್ಕೆ. ಇಲ್ಲಿ ನೋಡ್ರಿ, ಇಲ್ಲಿಂದ ಗೋಲ್ ಗುಂಬಸ್ ಕಾಣಕ್ಕೆ ಸ್ಟಾರ್ಟ್ ಆತ. ಗೋಲ್ ಗುಂಬಸ್ ಕಾಣತ್ತಂದ್ರೆ ಇಲ್ಲಿಗೆ ಬಂದೀವಿ ನಾವು. ವಿಜಯಪುರ ಎಂಟ್ರಿ ಆಯ್ತು ನೋಡ್ರಿ ಟ್ರೈನ್. ಗೋಲ್ ಗುಮ್ಮಟ ಇಲ್ಲಿಂದ ಕಾಣತ್ತ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಬಿಜಾಪುರದಾಗ 1ನೇ ಪ್ಲಾಟ್ಫಾರ್ಮ್ದಾಗ ಯಾವ ಟ್ರೈನ್ ಐತೆ ಹೇಳ್ರಿ. ಭಾಳ ಆತ ಎಲ್ಲ ನಾನೇ ಹೇಳ್ತೇನೆ ರೀ. ಬಿಜಾಪುರದಾಗ 1ನೇ ಪ್ಲಾಟ್ಫಾರ್ಮ್ದಾಗ ನಿಂತೈತಿ ನಮ್ದು ವಿಜಯಪುರ ಮಂಗಳೂರು ಎಕ್ಸ್ಪ್ರೆಸ್, ಸ್ಪೆಷಲ್ ಎಕ್ಸ್ಪ್ರೆಸ್. ಈ ವಿಜಯಪುರನ ಈಗ 6:15 ಬಿಡುತ್ತಿದೆ. 6:35 ನಮ್ಮನ್ನ 2ನೇ ಪ್ಲಾಟ್ಫಾರ್ಮಿಗೆ ಎಂಟ್ರ್ ಆದೀವಿ.
ವಿಜಯಪುರ ಮಂಗಳೂರು ಇದ್ರದ ನಮ್ಮ ಅಮರಾವತಿ ವಿಜಯವಾಡ ಹುಬ್ಳಿ ಎಕ್ಸ್ಪ್ರೆಸ್ ಜೊತೆ ರೇಕ್ ಶೇರಿಂಗ್ ಐತ್ರಿ ಇದ್ರದ್ದು 6:35ಕ್ಕೆ ಬಿಡ್ತೈತಿ ಇಲ್ಲ ಮತ್ತು ನಾಳೆ ಮಧ್ಯಾಹ್ನ 12:35ಕ್ಕೆ ಮಂಗಳೂರು ಹೋಗಿ ತಲುಪುತ್ತದೆ. ಇಲ್ಲಿ ನೋಡ್ರಿ ಹತ್ತಾಡಕ್ಕೆ ಭಾಳ ಹೊಡೆದಾಡತ್ರಿ ಇಲ್ಲ ಬಿಜಾಪುರದಾಗ. 6:35ಕ್ಕೆ ಟೈಮಿಂಗ್ ಇತ್ತು ರೀ ಬಿಜಾಪುರ್ಗೆ. 6:25ಕ್ಕೆ ಬಂದೇವಿ. 10 ನಿಮಿಷ ಅರ್ಲಿ ಇದೇವಿ ಬಿಜಾಪುರಕ್ಕೆ. ಇಲ್ಲೇ 5 ನಿಮಿಷ ಸ್ಟಾಪ್ ಕೊಟ್ಟಾನ ರೀ 6:35ರಿಂದ 6:40 ಮಟ್ಟ 5 ನಿಮಿಷ ಯಾಕೆ ಸ್ಟಾಪ್ ಕೊಟ್ಟಾನ ಅಂದ್ರೆ ಬಿಜಾಪುರದಾಗ ಲೋಕೋ ಪೈಲಟಾಗಿ ಗಾರ್ಡ್ ಅವ್ರು ಚೇಂಜ್ ಆಗ್ತಾರೆ. ಯಾಕಂದ್ರೆ ಇಲ್ಲಿಂದ ಡಿವಿಷನ್ ಚೇಂಜ್ ಆಗುತ್ತೆ. ಇಲ್ಲೇ ಬರುತ್ತೆ ಮುಂದೆ ಸೆಂಟ್ರಲ್ ರೈಲ್ವೇದವ್ರದ್ದು ಇದು ಬರುತ್ತೆ, ಸೊಲ್ಲಾಪುರ ಡಿವಿಷನ್ ಬರುತ್ತೆ. ಅದ್ರ ಸಂಬಂಧ ಇಲ್ಲೇ ಸೌತ್ ವೆಸ್ಟರ್ನ್ ರೈಲ್ವೇದವ್ರು ಲೋಕೋ ಪೈಲಟಾಗಿ ಗಾಡಿ ಇಲ್ಲೇ ಚೇಂಜ್ ಆಗ್ತಾರೆ. ಚೇಂಜ್ ಆಗಿ ಮುಂದೆ ಸೆಂಟ್ರಲ್ ರೈಲ್ವೇದವ್ರು ಈ ಟ್ರೈನ್ನ ತೊಗೊಂಡು ಹೋಗ್ತಾರೆ. ಅವ್ರ ಟ್ರೈನ್ ಅವ್ರನ್ನ ತೊಗೊಂಡು ಹೋಗ್ತಾರೆ. ಹೌದ್ರಿ, ಈ ಟ್ರೈನ್ ರನ್ ಮಾಡೋರು ಸೆಂಟ್ರಲ್ ರೈಲ್ವೇಸ್ದವ್ರು. ಮತ್ತು ಇದು ಟ್ರೈನ್ ಮತ್ತು ಇದು ಸ್ಟೇಷನ್ ಬಗ್ಗೆ ಮಾತಾಡ್ಬೇಕಂದ್ರೆ ಬಿಜಾಪುರದಾಗ ನಿಮ್ಗೆ ಎಲ್ಲ ಆಲ್ಮೋಸ್ಟ್ ಸಿಗುತ್ತೆ. ಮತ್ತು ಎಲ್ಲ ದೊಡ್ಡ ದೊಡ್ಡ ಸ್ಟೇಷನ್ಗೂ ನಿಮ್ಗೆ ಕನೆಕ್ಟಿವಿಟಿ ಸಿಗುತ್ತೆ ಬಿಜಾಪುರದಿಂದ. ಯಾವ್ಯಾವ ಅಂದ್ರೆ ಹೈದ್ರಾಬಾದ್, ಬೆಂಗಳೂರು, ಹೀಗೆ ಮುಂಬೈ ಮತ್ತು ಮೈಸೂರು ಎಲ್ಲ ಸೈಡಿಗೂ ಕನೆಕ್ಟಿವಿಟಿ ಸಿಗುತ್ತೆ. ಭಾರಿ ಬೆಸ್ಟ್ ಸ್ಟೇಷನ್, ದೊಡ್ಡ ಸ್ಟೇಷನು ಹೌದಾ. ಇಲ್ಲಿಂದ ಒಂದಷ್ಟು ಟ್ರೈನ್ ಒರಿಜಿನೇಟ್ ಹೋಗ್ತಾವೆ, ಒಂದಷ್ಟು ಟರ್ಮಿನೇಟು ಹೋಗ್ತಾವೆ. ಭಾರಿ ಬೆಸ್ಟ್ ಐತಿ. ಇಲ್ಲಿ ಹೈದ್ರಾಬಾದಕ್ಕೆ ಹೊಳ್ಳಿ ಪ್ಯಾಸೆಂಜರ್ ಸಿಗುತ್ತೆ ನಿಮ್ಗೆ. ಹೈದ್ರಾಬಾದಕ್ಕೆ ಇಲ್ಲಿಂದ ಪ್ಯಾಸೆಂಜರ್ ಟ್ರೈನ್ ಐತಿ ಮತ್ತು ರಾಯಚೂರಿಗೂ ಇಲ್ಲಿಂದ ಒಂದು ಪ್ಯಾಸೆಂಜರ್ ಟ್ರೈನ್ ಐತಿ. 15 ನಿಮಿಷ ಟೋಟಲ್ ಸ್ಟಾಪ್ ಐತಿ. ನಾನು ಏನಾರು ತಿನ್ನಕ್ಕೆ ಸಿಕ್ಕರು ತೊಗೋತಾನೆ, ಆಮೇಲೆ ಡಿಪಾರ್ಟ್ ಆಗ್ತೇವೆ ಅಂತ ತೋರಿಸ್ತೇನಲ್ಲ. ಬರ್ರಿ ಏನೇನು ತೊಗೊತೀನಿ. ಇಲ್ಲಿ ನೋಡ್ರಿ, ಈಗ ಜಸ್ಟ್ ಹೇಳಿದೆ ಅಲ್ಲ ವಿಜಯಪುರ, ರಾಯಚೂರು ಮತ್ತು ಹೈದ್ರಾಬಾದಕ್ಕೆ ಪ್ಯಾಸೆಂಜರ್ ಐತಂತ. ಅದು ಇಲ್ಲೇ ನಿಂತೈತಿ, ರೆಡಿ ನಿಂತೈತಿ. ಹೈದ್ರಾಬಾದದಂತೂ ಓವರ್ ನೈಟ್ ಅಂತಂದು ಗೊತ್ತೈತಿ. ಮೋಸ್ಟ್ಲಿ ಇದು ಹೈದ್ರಾಬಾದದ್ದು ಇರ್ಬೋದು. ವಿಜಯಪುರ ಹೈದ್ರಾಬಾದ ನೋಡ್ರಿ. ವಿಜಯಪುರದವ್ರು ಹೈದ್ರಾಬಾದಕ್ಕೆ ಹೋಗ್ಬೇಕಂದ್ರೆ ಭಾರಿ ಬೆಸ್ಟ್ ಟ್ರೈನ್ ಐತಿದ. ಇದು ಸಂಜೆಗೆ 7:15 ಬಿಟ್ಟು ಬೆಳಿಗ್ಗೆ 7 ಗಂಟೆಗೆ ಹೋಗಿ ಮುಟ್ಟುತ್ತೆ ಹೈದ್ರಾಬಾದ. ಡೈಲಿ ಐತ್ರಿ ಇದು ಟ್ರೈನ್. ನಾನು ಈ ಟ್ರೈನ್ ಒಳಗೆ ಬುಕ್ಕಿಂಗ್ ಮಾಡಿ ಭಾಳ ಅಂದ್ರೆ ಭಾರಿ ಚಲೋ ಕೆಲಸ ಮಾಡೀನಿ. ಯಾಕಂದ್ರೆ ಹೇಳ್ತೇನೆ ಕೇಳ್ರಿ, ನಿಮಗೆ ಫುಲ್ ಪ್ಯಾಕೇಜ್ ಐತಿ ಟ್ರೈನ್. ಆ 7 ಸೀಟು ನಮ್ಗೆ ಖಾಲಿ ಇತ್ತಲ್ರಿ, ಅದು ಖಾಲಿ ಇಲ್ಲ. ಜಸ್ಟ್ ಡಿಪಾರ್ಟ್ ಆಯ್ತು ನೋಡ್ರಿ ಮಂಗಳೂರು. ವಿಜಯಪುರ ಮಂಗಳೂರು ಡಿಪಾರ್ಟ್ ಆತ 6:35 ಕರೆಕ್ಟ್ ಶಾರ್ಪ್. ನೆಕ್ಸ್ಟ್ ಸ್ಟಾಪ್ ನಾವು ಬಂದೀವಲ್ಲದ ಬಾಗಲಕೋಟೆ. ಫೇಮಸ್ ಸ್ಟಾಪ್ಗಳು ಅಂದ್ರೆ ಬಾಗಲಕೋಟೆ, ಬಾದಾಮಿ, ಗದಗ, ಹುಬ್ಳಿ, ಅರಸೀಕೆರೆ. ಇದ್ರ ಮೇಲೆ ಅರಸೀಕೆರೆ ಮೇಲೆ ಇದಕ್ಕೆ ಹೋಗುತ್ತೆ ರೀ ಹಾಸನಕ್ಕೆ. ಹಾಸನಿಂದ ಸಕಲೇಶ್ಪುರ, ಕಬಕಪುತ್ತೂರು ಮೇಲೆ ಮಂಗಳೂರು ಹೋಗುತ್ತೆ. ಇಲ್ಲಾಂದ್ರೆ ನನಗೆ ತೆರಿ ಆಗ್ಬಿಡ್ತಿತ್ತು ರೀ ಬುಕ್ಕಿಂಗ್ ಮಾಡಲಿಲ್ಲ ಅಂದ್ರೆ. ನಾನು ಬುಕ್ಕಿಂಗ್ ಮಾಡೇ ಭಾಳ ಚಲೋ ಮಾಡೀನಿ. ಬುಕ್ಕಿಂಗ್ ಮಾಡಿ ಚಲೋ ಆಗೈತೆ. ಒಂದು ಏನೋ ಜರ್ನಿ ಕಂಫರ್ಟೇಬಲ್ ಇರಲ್ಲ, ಅದೊಂದು ಮಾತು ಬೇರೆ. ರಾತ್ರಿ ಒಳಗೆ ಇರಲ್ಲ ರೀ, ಬಟ್ ನಿಮಗೆ ನಾನು ಕಂಟೆಂಟ್ ಚಲೋ ಡೆಲಿವರ್ ಮಾಡ್ತಂದ್ರೆ ನಂಗೆ ಅಷ್ಟು ತೃಪ್ತಿ ಐತಿ. ಈಗ ನೆಕ್ಸ್ಟ್ ಸ್ಟಾಪ್ ಈಗ ಆದಿಂದ ನಮ್ಮದು ಸೊಲ್ಲಾಪುರ ಮಟ್ಟ ನಾನ್ ಸ್ಟಾಪ್ ರನ್ ಐತಿ. ಒಂದು 85-90 ಕಿಲೋಮೀಟರ್ ಐತ್ರಿ ಸೊಲ್ಲಾಪುರ ಇಲ್ಲಿಂದ. 8:40ಕ್ಕೆ ಟೈಮಿಂಗ್ ಕೊಟ್ಟಾನ. ನೋಡೋಣ, ನಾನು ಏನಾರ ಆರ್ಡರ್ ಮಾಡ್ತೇನೆ ಸೊಲ್ಲಾಪುರದಾಗ, ತೋರಿಸ್ತೇನೆ ನಿಮಗೆ ತಿನ್ನಕ್ಕೆ. ಮನಸ್ಸಂತೂ ಇಲ್ಲ ಮಾಡಕ್ಕೆ, ನೋಡೋಣ್ರಿ. ಬಟ್ ಅಂತೂ ಸರಿ ಇಲ್ಲ, ಫುಲ್ ಆ್ಯಸಿಡಿಟಿಗೆ ಹುಷಾರು ಇಲ್ಲ. ನನಗೆ ಇವತ್ತು ಹುಷಾರಿರಾಕಿಲ್ರಿ ನಂಗೆ. ಅಂದ್ರೂ ಜರ್ನಿ ಮಾಡ್ಬೇಕಂತೇಳಿ ಬಂದಬಿಟ್ಟನಿ. ನೋಡೋಣ. ಇಲ್ಲಿ ನೋಡ್ರಿ, 1ನೇ ಪ್ಲಾಟ್ಫಾರ್ಮ್ ಒಳಗೆ ನಿಮ್ಗೆ ವಡಾಪಾವ, ಇಡ್ಲಿ ಸಿಗುತ್ತೆ. ನಾನು ಲಘು ಬಂದಿದ್ದೆ ಅಂದ್ರೆ ಸಿಗ್ತೈತೆ ಅನ್ಸುತ್ತೆ ಮೋಸ್ಟ್ಲಿ. ಈಗ ಇಳಿದು ಹೋಗೋದು ಭಾರಿ ರಿಸ್ಕ್ ರೀ. ನೋಡೋಣ ಅಂತ ಡಿಪಾರ್ಟ್ ಆಗ್ತೇವೆ ಅವಾಗ ಅಂತೇಳಿ. ಕರೆಕ್ಟ್ 6:40 ಐತ್ರಿ. 6:40ಕ್ಕೆ ಡಿಪಾರ್ಟ್ ಆದ್ವಿ ವಿಜಯಪುರದಿಂದ. 6:39 ಆಗ್ಬಿಡ್ಕ ನಾನು ಇವ್ರ ಸೀಟಿ ಹೊಡೆದ್ಬಿಟ್ರೆ ಗಾರ್ಡ್ ಚೇಂಜ್ ಆಗ್ಯಾರ. ತೋರಿಸ್ತಾನೆ ನಿಮ್ಗೆ. ಆಗಲೇ ಇದ್ದವ್ರು ಒಂದಿಟ್ಟು ಶಾರ್ಟ್ನಾಗ ಅದಾರ ಅನ್ಸುತ್ತೆ. ಇದ್ರಿ ಇಲ್ಲಾಂದ್ರೆ ಬ್ಯಾಕ್ ಹೋಗ್ಬಿಡ್ರಿ, ತೋರಿಸ್ಲಿಲ್ಲ ಅಂತೇಳಿ. ಡಿಪಾರ್ಟ್ ಅದು ಇಲ್ಲೇ ಇಂಡಿಯನ್ ಆಯಿಲದ್ದು ನಮ್ಮ ಹುಬ್ಳಿ ಒಳಗೆ ಏನೈತಲ್ರಿ ನವಲೂರು ಒಳಗೆ, ಆ ಟೈಪ್ ಇಲ್ಲೂ ಇಂಡಿಯನ್ ಆಯಿಲದ್ದು ದೊಡ್ಡದು ಇದೈತಿ ಸ್ಟೋರೇಜ್. ಇಲ್ಲೇ ಒಟ್ರದಾಗ ಐತಲ್ರಿ, ತೋರಿಸ್ತಾನದ. ಬಿಜಾಪುರನು ಬೆಸ್ಟ್ ಬಿಡ್ರಿ. ಬಿಜಾಪುರ ಬಾಗಲಕೋಟದಿಂದ ಎಲ್ಲ ಸೈಡಿಗೂ ಓವರ್ ನೈಟ್ ಟ್ರೈನ್ಸ್ ಅದಾವೆ. ಡೈಲಿ ಕನೆಕ್ಟಿವಿಟಿ ಭಾರಿ ಬೆಸ್ಟ್ ಆಗುತ್ತೆ. ಹಿಂಗಾದ್ರೆ ಇನ್ನೂ ಒಂದಷ್ಟು ಟ್ರೈನ್ಗಳು ಇಂಟ್ರೊಡ್ಯೂಸ್ ಮಾಡ್ಬೇಕು ರೀ. ಯಾಕಂದ್ರೆ ಈ ಟ್ರೈನಿಗಂತೂ ಭಾಳ ಅಂದ್ರೆ ಭಾಳ ಲೋಡ್ ಐತ್ರಿಪ್ಪ. ಮೈ ಓನ್ ಪರ್ಸ್ನಲ್ ಅಡ್ವೈಸ್. ಎಲೆಕ್ಟ್ರಿಕ್ ಈ ವಿಜಯಪುರ ಹೈದ್ರಾಬಾದ್ ಎಕ್ಸ್ಪ್ರೆಸ್ಸಿಗೆ ಎಲೆಕ್ಟ್ರಿಕ್ ಲೋಕೋ ಐತ್ರಿ. ಬ್ಯಾಗ್ 9HC. ಓ ಬೈ, ಏನಿದೆ ನಿಜವಾಗ್ಲೂ ಐಡಿಯಾ ಇರಾಕಿಲ್ರಿ ನಂಗೆ ಎಲೆಕ್ಟ್ರಿಕ್ ಲೋಕೋ ಇರುತ್ತದಕ್ಕೆ ಅಂತೇಳಿ. ಇದು ಫುಲ್ ಹಂಗಾರೆ ಇಲ್ಲಿ ವಿಜಯಪುರ ಟು ಸೊಲ್ಲಾಪುರ ಪೂರ್ತಿ ಎಲೆಕ್ಟ್ರಿಫೈಡ್ ಐತೆ ನೋಡ್ರಿ. ಬರೀ ಅಲ್ಲಿ ಆಲ್ಮಟ್ಟಿ ಸೆಕ್ಷನ್ದಾಗ ಅದನ್ನು ಮುಗಿದು ಹೋಗ್ತೀನಿ. ಡಿಪಾರ್ಟ್ ಆದ್ವಿ, ಯಾಕೆ ಸ್ಟಾಪ್ ಆಯ್ತಲ್ಲ. ಇಲ್ಲಿ ನೋಡ್ರಿ ಬಿಜಾಪುರ ಔಟ್ರದಾಗ WDG 4G ನಿಂತೈತಿ. 5G 6G ಕೆಳಗೆ ಹೋಗ್ಬಿಡ್ರಿ. ಇದು 4G ಲೋಕೋಮೀಟರ್ ನಿಂತೈತಿ ಟ್ವಿನ್. ಇವ ಮೋಸ್ಟ್ಲಿ ನಮ್ಮ ಧಾರವಾಡ ಕಡೆ ಬಂದಿದ್ದು ಮೊನ್ನೆ. ಇದು ಆಯಿಲ್ ಟ್ಯಾಂಕರ್ ತೊಗೊಂಡು ಬಂದಿರ್ಬೋದವ ಇಂಡಿಯನ್ ಆಯಿಲಿಗೆ.
ಇಲ್ಲಿ ಐತಲ್ರಿ ಇದೇ ಇಂಡಿಯನ್ ಆಯಿಲ್ ನೋಡ್ರಿ, ಇಂಡಿಯನ್ ಆಯಿಲ್. ಬರ್ರಿ ಒಳಗೆ ಹೋಗೋಣಂತ. ಕತ್ಲಾಗೈತಿ, ಆಲ್ಮೋಸ್ಟ್ ಏನು ತೋರ್ಸಾಕಿಲ್ಲ. ಏನ್ರಿ ತೋರಿಸೋದಿತ್ತು ಅಂತ ತೋರಿಸ್ತಾನೆ. ಇಲ್ಲಿ ನೋಡ್ರಿ ಇಲ್ಲೇ ಬಿಜಾಪುರ ಡಿಪಾರ್ಟಾಗಿ 5 ನಿಮಿಷ ಆಗೈತಿ. ಫುಲ್ ಆಗೈತಿ ಕೋಚ್, ಫುಲ್ ಅಂದ್ರೆ ಫುಲ್. ಒಂದು 5-6 ಸೀಟ್ಗಳು ಅಷ್ಟೇ ಖಾಲಿ ಇರ್ಬೋದು ಹಾರ್ಡ್ಲಿ. ಕರೆಂಟ್ ಒಳಗೂ ಒಂದು 8 ಉಳಿದಿದ್ದು ಅಷ್ಟೇ. ಇನ್ನು ಮೋಸ್ಟ್ಲಿ ಎಲ್ಲ ತುಂಬ ಅನ್ಸುತ್ತೆ. ಅದು C1 ಅಂತ ಖಾಲಿ ಐತಿ, ಸೀಟು ಅಂತೂ ಫುಲ್ ತುಂಬೈತ್ರಿ. ಇಲ್ಲೇ ಐತೆ ನೋಡ್ರಿ. ನಾವು ಭಾಳ ಅಂದ್ರೆ ಭಾಳ ಜಲ್ದಿ ಬಂದಿದ್ದೀವಿ ರೀ ಹೊತ್ಗಿ ಜಂಕ್ಷನಿಗೆ. ಸೊಲ್ಲಾಪುರದಿಂದ ಹಿಂದೆ ಬರುತ್ತಿದೆ ಇದು ನೋಡ್ರಿ. ಇದು ಚೆನ್ನೈ ಮುಂಬೈ ಮೇನ್ ಲೈನ್. ಈಗ ಕೂಡಾತೀವಿ ಹೊತ್ಗಿ ಜಂಕ್ಷನ್ ಒಳಗೆ, ಅದಕ್ಕೆ ಇದಕ್ಕೆ ಜಂಕ್ಷನ್ ಅಂತಾರೆ. ಚೆನ್ನೈ ಮುಂಬೈಯಲ್ಲಿ ಮೇನ್ ಲೈನಿಗೆ ನಮ್ಮ ಗದಗ ಲೈನ್ ಬಂದು ಕೂಡ್ತೈತಿ. ಒಂದು 25-30 ನಿಮಿಷ, ಅರ್ಧ ತಾಸು ಅಡ್ಗೋರಿ, ಅರ್ಧ ತಾಸು ತಂತ ಇರ್ಬೇಕು ನೋಡ್ರಿ ಹೊತ್ಗಿ ಜಂಕ್ಷನ್ದು. ಇಲ್ಲಿಂದ 15 ಕಿಲೋಮೀಟ್ರ್ ಐತಿ ಸೊಲ್ಲಾಪುರ. ಬರ್ರಿ ನೋಡೋಣ ಯಾವಾಗ ಹೋಗ್ತಾನೆ. ಡಿಲೇ ಮಾಡಿದೆ ಇಲ್ಲೇ. 8:15 ಹೋಗ್ಬೇಕು, 8:40 ಹೋಗ್ಬೇಕು. 5 ನಿಮಿಷ ಸ್ಟಾಪ್ ಐತಿ ಇಲ್ಲಿ ನೋಡ್ರಿ. ಇಲ್ಲೇ 8:40 ಟೈಮಿಂಗ್ ಇತ್ತು ಸೊಲ್ಲಾಪುರಕ್ಕೆ. 8:40 ಮತ್ತೆ ಡಾಟ್ ಆನ್ ಟೈಮ್ ಸೊಲ್ಲಾಪುರ ಕಂಟ್ರಿ ಹತ್ರ. ಇಲ್ಲೂ ರಶ್ ಭಾಳ ಆಗುತ್ತಿದೆ ಟ್ರೈನ್ ಇದೆ. ಇಲ್ಲಿಂದ ಪೂರ ಪ್ಯಾಕ್ ಹೋಗುತ್ತೆ. ಯಾಕಂದ್ರೆ ಇಲ್ಲಿಂದ ಸೊಲ್ಲಾಪುರದಿಂದ 2 ಸ್ಟಾಪ್ ಮುಂಬೈಗೆ, ಕುರ್ದುವಾಡಿ ಮತ್ತು ಪುಣೆ. 8:40 ಟೈಮಿಂಗ್ ಇತ್ತು ಸೊಲ್ಲಾಪುರಕ್ಕೆ. ಕರೆಕ್ಟ್ 8:40 ಬಂದೇವಿ. ಏನು ನಿತ್ತಾಗತ್ತಾಗ ಡಿಲೇ ಇಲ್ಲ. ಇದು ಬಿಫೋರ್ ಟೈಮ್ ಬಂದಿದ್ವಿ, ಅರ್ಧ ತಾಸು ಮೇಲೆ ಬರ್ತಿದ್ವಿ ಬಿಫೋರ. ಬಟ್ ಹೊರಗೆ ತರಬೇಡ ಹೊತ್ಗಿ ಜಂಕ್ಷನ್ ಒಳಗೆ ನಾನು ನಿಮ್ಗೆ ಹೇಳ್ದಂಗೆ. ಅದಕ್ಕೆ ಯಾಕಂದ್ರೆ ನಮ್ಮ ಹುಬ್ಳಿ ಸೈಡಿಂದ ಬರೋ ಟ್ರೈನ್ಗಳಿಗೆ ಇಲ್ಲೇ ಹೊರಗೆ ತರಬಿಡ್ತಾರೆ. ಇವ್ರದ್ದು ಇದು ಏನದ CR ಡಿವಿಷನ್ ಅಂತ ಟ್ರೈನ್ ಇರ್ತಿದ್ದಕ್ಕೆ ಇದು ಡಾಟ್ ಆನ್ ಟೈಮ್ ಬರುತ್ತೆ. ಕರೆಕ್ಟ್ ಬಿಟ್ಕೋತಾರೆ ಇದ್ದು ಒಳಗೆ. ಇಲ್ಲಾಂದ್ರೆ ನಮ್ಮ SWR ಸೈಡ್ ಬರೋ ಟ್ರೈನ್ಗಳಿಗೆ ಇಲ್ಲೆಲ್ಲ ಅಷ್ಟೇನು ಇಜ್ಜತ್ ಕೊಡೋಂಗಿಲ್ಲ. ಮತ್ತು ಸೊಲ್ಲಾಪುರದ ಬಗ್ಗೆ ಮಾತಾಡ್ಬೇಕಂದ್ರೆ ನಿಮ್ಗೆ ನಾರ್ತ್ ಟು ಸೌತ್ ಎಲ್ಲ ಟ್ರೈನ್ ಸಿಗ್ತಾವೆ ಇಲ್ಲೇ. ಮೇನ್ ಆಗುತ್ತೆ ಚೆನ್ನೈ ಮುಂಬೈ ಮೇನ್ ಲೈನ್. ಚೆನ್ನೈ ಮುಂಬೈಗಂತೂ ನಿಮ್ಗೆ ಕಂಟಿನ್ಯೂ ಟ್ರೈನ್ ಇದ್ದೇ ಇರ್ತಾವೆ ಇಲ್ಲೇ. ಮತ್ತು ನಮ್ಮ ಬೆಂಗಳೂರಿಂದ ನಾರ್ತಿಗೆ ಹೋಗ್ಬೇಕಂದ್ರೂ ಆಲ್ಮೋಸ್ಟ್ ಇದೇ ರೂಟ್ ತೋತಾವೆ. ಇಲ್ಲಾಂದ್ರೆ ಇದು ವಾಡಿ ಮೇಲೆ ಇವ್ಕೆ ಹೋಗ್ತಾವಲ್ರಿ, ಯಾವ್ದು ಸಿಕಂದ್ರಾಬಾದ್ ಹಂಗೆ ತೋತಾವೆ. ನಾಗ್ಪುರ ಮೇಲೆ ಹೋಗ್ತಾವೆ. ಇತ್ತಾಗ ಹೋಗು ದಾಂಡ್ ಮೇಲೆ ಮನ್ಮಾಡ ಮೇಲೆ ಹೋಗ್ತಾವೆ. ಇಷ್ಟ ಆತ. ನಾನು ಊಟಕ್ಕೆ ಏನಾರ ತೊಗೋಬೇಕಂತ ಐತಿ, ನೋಡೋಣ ತೊಗೋತೀನಿ. ತೊಗೊಂಡ್ರೆ ಏನಾರ ತೋರಿಸ್ತೀನಿ. 5 ನಿಮಿಷ ಸ್ಟಾಪ್ ಐತ್ರಿ, ನೋಡು ಬರ್ರಿ. ಈ ಸೊಲ್ಲಾಪುರನು ಟಾಪ್ 100 ಬುಕಿಂಗ್ ಸ್ಟೇಷನ್ಸ್ ಹೋಗಿ ಬರುತ್ತೆ ರೀ. ಭಾಳ ಅಂದ್ರೆ ಭಾಳ ಬಿಸಿಯೆಸ್ಟ್ ರೈಲ್ವೆ ಸ್ಟೇಷನ್ ಇದೆ. 24/7 ನಿಮಗೆ ಇಲ್ಲಿ ಕ್ರೌಡ್ ಸಿಗುತ್ತೆ, ಟ್ರೈನು ಸಿಗುತ್ತೆ. ನೋಡೋಣ, ನಾನು ನೋಡ್ತಾನೆ ಏನ್ರ ಚೆನ್ನಾಗಿ. ಯಾಕಂದ್ರೆ ಇಲ್ಲಿ ಕೇನು ರೀ RS ಇದ್ದವ್ರನ್ನ ಕ್ಲಿಯರ್ ಆಗೋಲ್ಲಪ್ಪ. ನಾ ಎಲ್ಲಿ ಕೊಡಲಿ ಸೀಟನ್ನು ಮತ್ತೊಂದು ಕೇಳಿ ಮತ್ತು ಹಂಗೆ ಇರೋರ. ನೋಡೋಣ ಹಣೆ ಬರ ಹೆಂಗೈತಿ. ಬಟ್ ನಂದಂತೂ ಈಗ ಓವರ್ನೈಟ್ ಮಕ್ಕೊಂಡು ಹೋಗೋದು ಭಾಳ ಅಲ್ಲೇ ಕುಂತಲ್ಲೇ. ಇಲ್ಲೊಂದು ಅಂಗಡಿ ಐತಿ, ಏನಾರ ತಿನ್ನಕ್ಕೆ ಸಿಕ್ಕರು ತೋತಾನೆ ಬರ್ರಿ. ಇಲ್ಲಿ ನೋಡ್ರಿ ಇಲ್ಲಿ ಪ್ಲಾಟ್ಫಾರ್ಮ್ದಾಗ ಪಾವ್ ಬಜ್ಜಿ ಸ್ಟಾಲ್ ಐತಿ. ನಾನು ಪಾವ್ ಬಜ್ಜಿ ತೊಗೋಬೇಕಂತ ಮಾಡೀನಿ. ಇಲ್ಲಿ ನೋಡ್ರಿ ಪಾವ್ ಬಜ್ಜಿ ಹಾಕತ್ತಾರ, ಎಷ್ಟಂತ ಗೊತ್ತಿಲ್ಲ, ಕೇಳಿ ಹೇಳ್ತಾನೆ. ಇಲ್ಲಿ ನೋಡ್ರಿ ಪಾವ್ ಬಜ್ಜಿ ತೊಗೊಂಡೆ, ಏನು ಆಪ್ಷನ್ನೇ ಇಲ್ಲ ಇಲ್ಲಿ. ಮತ್ತು ಮುಂಬೈ ಸೈಡ್ ಹೋಗಾದ್ರೆ ಪಾವ್ ಬಜ್ಜಿ ಪಾವ ತಿನ್ನೋದು. ಇಲ್ಲಿ ಸೊಲ್ಲಾಪುರ ತಿರುಪತಿ ಎಕ್ಸ್ಪ್ರೆಸ್ ಬಂದು ನಿಂತ ರೇಖೆ ಹಚ್ಚಾರ. ನೋಡಂಬರಿ ತಿಂದು ಹೇಳ್ತಾನೆ. ಫುಲ್ ಅಂದ್ರೆ ಫುಲ್ ರಶ್ ಐತ್ರಿ. 50 ರೂಪಾಯಿ ತೊಗೊಂಡು ನೋಡ್ರಿ ಇದಕ್ಕೆ. 50 ರೂಪಾಯಿ ತೊಗೊಳ್ರಿ, ಚಲೋ ಇದ್ರೆ ಸಾಕ್ರಿಪ್ಪ ಅಷ್ಟೇ. ನೋಡೋಣ, ಟೇಸ್ಟ್ ಮಾಡಿ ಹೇಳ್ತಾನೆ ನಿಮಗೂ ಹೆಂಗೆ ಐತಿ ಏನೇನಿಲ್ಲ ಅಂತೇಳಿ. ಬಟ್ ಟ್ರೈನ್ 8:45 ಮೇಲೆ ಆದರೂ ಇನ್ನೂ ಇಲ್ಲೇ ಐತಿ, ನಿಂದಿರ್ತದಂತ ಹೇಳ್ಯಾರ. ನೋಡೋಣ ನಿಂದಿರತ್ತಿಲ್ಲ. ಸಾರಿ 8:45 ಡಿಪಾರ್ಚರ್ ಐತೆ ಅಂತೇಳಿ ಓಡಾಡಿ ಮಾಡೀನ್ರಿ ಅಲ್ಲ. 8:56 ಆಗತ್ತೈತಿ. ಟ್ರೈನ್ ಇನ್ನೂ ಇಲ್ಲೇ ಐತಿ, ಇನ್ನೂ ಬಿಟ್ಟೇನೇ ಇಲ್ಲ. ಅದಕ್ಕೆ ಯೋಚನೆ ಮಾಡತ್ತಾನೆ ಇಷ್ಟ್ಯಾಕೆ ಓಡಾಡಿದೆ ಅಂತ. ಅರ್ಜೆಂಟ್ ಇರ್ಬೇಕು ಬಿಡ್ರಿ, ಯಾವ ಟೈಮ್ದಾಗ ಹೆಂಗೆ ಹೇಳೋಕ್ಕಾಗಲ್ಲ. ಮತ್ತು ಇದೇನು ತೋರಿಸಿದೆ ಅಲ್ಲ ನಾನು ಹಿಂದಿರೋದು ಸೊಲ್ಲಾಪುರ ತಿರುಪತಿ. ಇದು ಹೆಂಗೆ ಹೋಗುತ್ತೆ ಹೇಳ್ರಿ ರೂಟ್. ನಾರ್ಮಲಾಗಿ ಹಿಂಗೆ ಕಲಬುರ್ಗಿ ಹಿಂಗೆ ಗುಂತ್ಕಲ್ ಹೋಗಿ ಅಲ್ಲಿಂದ ಇದ್ರ ಮೇಲೆ ಏನು ಕಡಪ ಮೇಲೆ ಹೋಗಲ್ರಿ. ಅದೇ ಇಲ್ಲಿಂದ ಕುರ್ದುವಾಡಿ ಹೋಗ್ತಾನೆ. ಕುರ್ದುವಾಡಿಯಿಂದ ಲಾತೂರ್ ಮೇಲೆ ಬೀದರ್ ಬರ್ತಾನೆ. ಬೀದರ್ದಿಂದ ಹುಮ್ನಾಬಾದ್ ಮೇಲೆ ಕಲಬುರ್ಗಿ ಬರ್ತಾನೆ. ಕಲಬುರ್ಗಿಯಿಂದ ಹಿಂಗೆ ತಳ ಬರ್ತಾನೆ. ನಾಳೆ ಸಂಜೆ 7:45 ಹೋಗಿ ಮುಟ್ಟತ್ರಿ. ಇದನ್ನ ಎದಕ್ಕಾರ ಓಡಿಸಾರಂತ ಗುಡ್ಡ ಸುತ್ತ ಮೈಲಾರ ಬಂದಂಗೆ ಅಂತಾರಲ್ರಿ, ಹಂಗೆ ನೋಡ್ರಿ. ಅದು ಗುಡ್ಡ ಸುತ್ತ ಮೈಲಾರ ಬಂದಂಗೆ ಅದು ಟ್ರೈನ್. ಇನ್ನೂ ಎಷ್ಟು ಟೈಮ್ ಇದು ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಇಲ್ಲಿ ಸೊಲ್ಲಾಪುರದಿಂದ ನಾನು ನಿಮ್ಗೆ ಹೇಳಿನಲ್ರಿ ಕುರ್ದುವಾಡಿ ಇಲ್ಲೊಂದು 80 ಕಿಲೋಮೀಟ್ರಿಗೆ ಇರೋದು ಅಷ್ಟೇ. ಸಮೀಪ ಐತ್ರಿ, ಒಂದು ತಾಸಿಗೆ ಬರುತ್ತೆ. 9:43 ಟೈಮಿಂಗ್ ಕೊಟ್ಟಾನ. ಕುರ್ದುವಾಡಿ ಆದ್ಮೇಲೆ ಡೈರೆಕ್ಟ್ ರಾತ್ರಿ 1:10 ಪುಣೆ ಆದ್ಮೇಲೆ ಡೈರೆಕ್ಟ್ ತಾನೇ, ಕಲ್ಯಾಣ ಇವ ಸ್ಟಾರ್ಟ್ ಆಕ್ಕವ ಮುಂಬೈ ಸ್ಟೇಷನ್ಗಳು. ನಾನು ಎಲ್ಲಿ ಮಟ್ಟ ಹಚ್ಚಿರ್ತಾನೆ ನಾನು ನಿಮ್ಗೆ ಹೇಳೇ ಇದ್ರಾಗಂತೂ ನೀನು ಹತ್ತೋಂಗಿಲ್ಲ, ನನಗೆ ಗೊತ್ತೈತಿ. ಒಂದು ಹಿಂಗೆ 15 ನಿಮಿಷ ಹಿಂಗೆ ಮಕ್ಕೊಂಡಿನ್ರಿ. ಗೋನ್ ಅಲ್ಲೇ ಹಿಡ್ಕೊಂಡು ಬಿಟ್ಟಿತ್ತು. ಮತ್ತು ಎದ್ದು ಹಿಂಗೆ ಮಾಡಿ ಫ್ಲೆಕ್ಸ್ ಮಾಡಿ ಬಂದೆ. ನೋಡು ಆರಾಮ್ ಅಡ್ಡಾಡತ್ತೀನಿ. ಪಾವ್ ಬಜ್ಜಿ ತಿಂದೆ, 4 ಪಾವ್ ಬಜ್ಜಿಯಾಗ ಅಷ್ಟೇನು ಇರಲಿಲ್ಲ ರೀ. ನಾ ಏನು ಹಿಂಡ್ಕೊಂಡಲ್ರಿ, ಏನ್ರಿ ಅದು ಲಿಂಬೆ ಹಣ್ಣೇನು ನಾ ಹಿಂಡ್ಕೊಂಡೆ ಅಲ್ಲ ಪಾವ್ ಭಾಜಿ ಒಳಗೆ. ನಂಗೆ ಬರೀ ಲಿಂಬೆ ಹಣ್ಣಿಂದು ಟೇಸ್ಟ್ ಬಂತು. ಮತ್ತು ಅದು ಇದು
ಇದ್ರಿ ಬನ್ನಿನ ಟೇಸ್ಟ್ ಬಂತು. ಅವ್ರು ಇದು ಪಾವ್ ಅಂತಾರಲ್ಲ, ಬನ್ನಿನ ಟೇಸ್ಟ್ ಬಂತು. ಅಷ್ಟಕ್ಕಷ್ಟೇ ಎವರೇಜ್ ಅನ್ನಿಸ್ದಂಗೆ ನಂಗೆ ಪಾವ್ ಬಜ್ಜಿ ಲೈಕ್ ಆಗಲ್ಲ ರೀ. ಇಲ್ಲೇನು ಇರಲಿಲ್ಲ ಅಲ್ರಿ, ಫೋರ್ಸ್ಫುಲಿ ತಿಂದಂಗೆ ಅದನ್ನು. ಇಡ್ಲಿದು ಇದು ಬಿಡ್ರಿ, ಅವು ಬೆಳಗ್ಗಿನೂ ಇಡ್ಲಿ ಮತ್ತು ಇನ್ನೂ ಹೊಟ್ಟೆ ಮೊದಲೇ ಕೆಟ್ಟತಿ, ಇನ್ನೂ ಕೆಟ್ಟತಿ ಅಂತೇಳಿ ಅದನ್ನು ಲೈಟ್ಗೆ ತಿಂದೆ. ಈಗ ಒಂದು ಬಿಸ್ಕೆಟ್ ತೊಗೊಂಡಿನಿ, ಬರ್ಬನ್ ಅಂತ ತೋರಿಸ್ತೀನಿ ತಡ್ರಿ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಬರ್ಬನ್ ಬಿಸ್ಕೆಟ್ ತೊಗೊಂಡಿನಿ. ನೋಡೋಣ, ವೇಟ್ ಮಾಡೋಣ, ಎಲ್ಲಿ ಮಟ್ಟ ಆಗುತ್ತೆ ಅಲ್ಲಿ ಮಟ್ಟ ವೇಟ್ ಮಾಡಿ ಬಿಡೋಣ ಅಂತ ಹೇಳ್ತಾನೆ ನಿಮ್ಗೆ ಏನಾಯ್ತು. 23 ನಿಮಿಷ ಆದಮೇಲೆ ಈಗ ಹೊರ ನೋಡಿದ್ರೆ ಮತ್ತು ಇವ್ರ ಗಾರ್ಡ್ ಅವರು ಸಿಗ್ನಲ್ ಕೊಟ್ರೆ ಸಿಟಿ ಹೊಡ್ಯತ್ರ ಕೇಸೂರು 19 ಟೈಮ್ ಆಯ್ತು. ಇಲ್ಲಿ ನೋಡ್ರಿ, ಇಲ್ಲ ಸೋಲಾಪುರ ಆದ್ಮೇಲೆ ಕುರ್ದುವಾಡಿ ಆದ್ಮೇಲೆ ಪುಣೆ ಆದ್ಮೇಲೆ ಕಲ್ಯಾಣ, ಥಾನೆ, ದಾದರ್ ಸೆಂಟ್ರಲ್, ಸಿ ಸೆಂಟ್ರಲ್. ಬೆಳಿಗ್ಗೆ 5:10 ಟೈಮಿಗೆ ಕೊಟ್ಟಾನೆ. ಅವ್ನು ಯಾವಾಗ ಹೋಗ್ತಾನೆ ಎಲ್ಲ ತೋರಿಸ್ತಾನೆ. ಡಿಪಾರ್ಟ್ ಸೋಲಾಪುರದಿಂದ ಡಿಪಾರ್ಟ್ ಆದ್ವಿ ನೋಡ್ರಿ. ಇದು ಹೇಳಿದೆ ಅಲ್ಲ, ಗುಡ್ಡ ಸುತ್ತ ಮೈಲಾರನ್ ಟ್ರೈನ್ ಇದೆ. ಸೋಲಾಪುರ ತಿರುಪತಿ ಏನು ಮಾಡಿದೆ ಅದಕ್ಕೆ ಗುಡ್ಡಾಪುರ ಸೋಲಾಪುರ ಸ್ಟೇಷನ್ ಮಸ್ತ್ ಐತೆ ನೋಡ್ರಿ. ಇದು 5ನೇ ಪ್ಲಾಟ್ಫಾರ್ಮ್ ಇದೆ. 5ನೇ ಪ್ಲಾಟ್ಫಾರ್ಮ್ ಹಿಂಗೈತೆ ಅಂದ್ರೆ 1, 2, 3, 4 ಯೋಚನೆ ಮಾಡಿರಿ. LTT ಸೋಲಾಪುರ ತಿರುಪತಿ ಸ್ಪೆಷಲ್ ಎಕ್ಸ್ಪ್ರೆಸ್ ರೀ. ಇದು 0 ನಂಬರ್ ಸ್ಟಾರ್ಟ್ ಐತಿ ಇದ್ರದ್ದು. WDP 4D ಹಾಕ್ಯಾರ ನೋಡ್ರಿ, ಯಾಕಂದ್ರೆ ಅನ್ ಎಲೆಕ್ಟ್ರಿಫೈಡ್ ಸೆಕ್ಷನ್. ನಾವು ಡಿಪಾರ್ಟ್ ಆದ್ವಿ. ಕುರ್ದುವಾಡಿಗೆ ಎಂಟ್ರ್ ಆದ್ವಿ ನೋಡ್ರಿ. ಕುರ್ದುವಾಡಿಗೆ 9:43 ಟೈಮಿಂಗ್ ಇತ್ತು. 10:15 ಆಗತ್ತೆ. ಡಿಲೇ ಯಾಕತ್ತು ಗೊತ್ತಾಗಲಿಲ್ಲ. ಯಾಕೆ ಹೇಳ್ರಿ, ಸೋಲಾಪುರದಿಂದ ಬಿಡ್ದ ಡಿಲೇ ಬಿಟ್ಟಿದ್ವಿ, ಅದಕ್ಕೆ ಡಿಲೇ ಆಯ್ತು. ಕುರ್ದುವಾಡಿ ಜಂಕ್ಷನಿಗೆ ಎಂಟ್ರ್ ಆದ್ವಿ. ಕುರ್ದುವಾಡಿಗೆ 2 ನಿಮಿಷ ಸ್ಟಾಪ್ ಐತಿ. ಕುರ್ದುವಾಡಿಗೂ ಡಿಲೇ ಇದೇವಿ, ಯಾಕಂದ್ರೆ ಸೋಲಾಪುರದಿಂದ ಡಿಲೇ ಬಿಟ್ಟಿದ್ವಿ. ಕುರ್ದುವಾಡಿಗೆ ಜಂಕ್ಷನ್ ಅಂತಾರೆ, ಯಾಕಂದ್ರೆ ಇಲ್ಲಿಂದ ಬೀದರ್ಗೆ ಒಂದು ಲೈನ್ ಹೋಗೈತೆ ರೀ, ಮತ್ತು ಪಂಡ್ರಾಪುರಕ್ಕೆ ಒಂದು ಲೈನ್ ಹೋಗೈತಿ. ಒಂದು ಲೈನ್ ನಾವು ಮೇನ್ ಲೈನ್ ಹೊಂಟಿವಿ. 4 ಲೈನ್ ಅದಾವೆ ಇಲ್ಲಿ ಟೋಟಲ್. ಇದಕ್ಕೆ ಜಂಕ್ಷನ್ ಅಂತಾರೆ. ಮತ್ತು ಇಲ್ಲಿ ನಾ ಬಂದಿದ್ದು ಒಂದು ನಮ್ಮದು ಹುಬ್ಳಿ ನಿಜಾಮುದ್ದೀನ್ ಎಕ್ಸ್ಪ್ರೆಸ್ ತೊಗೊಂಡು, ಒಂದು ಕಲಬುರಗಿ ಕೊಲ್ಹಾಪುರ ಸೂಪರ್ ಫಾಸ್ಟ್, ಮತ್ತೊಂದು ನಮ್ಮ ಇದೈತಲ್ಲ ರೀ, ಯಾವ್ದು ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ತೊಗೊಂಡು, ಫೇವ್ರೇಟ್ ಟ್ರೈನ್. ಅದೇ ಪಟ್ಟ ನೆನಪಾಗಲಿಲ್ಲ. 2 ನಿಮಿಷ ಸ್ಟಾಪ್ ಆದ್ಮೇಲೆ ಡಿಪಾರ್ಟ್ ಆಗ್ತೀವಿ. ಡಿಪಾರ್ಟ್ ಹಾಕೊಂಬರ್ರಿ. ಫುಲ್ ಥಂಡಿ ಹತ್ತೈತಿ, ಒಳಗೂ ಫುಲ್ AC ಥಂಡಿ ಐತಿ. ಏನು ಲೈಟ್ ಗೀಟ್ ಆಫ್ ಇಲ್ಲ, ನಿದ್ದೆ ಹೋಗುತ್ತೆ ಇವತ್ತು. ನಾಳೆ ಬೆಳಗಿಂದ ಟ್ರೈನಿಂದ ಹೆಂಗೆ ದೇವರ ಬಲ ನೋಡ್ಬೇಕು. ಡಿಪಾರ್ಟ್ ಆದ್ವಿ ರೀ ಕುರ್ದುವಾಡಿಯಿಂದ. ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು 183 ಕಿಲೋಮೀಟ್ರ್ ಆದಮೇಲೆ ಪುಣೆ ಜಂಕ್ಷನ್. ಅದರ ನಡಕ್ಕೆ ದಾಂಡ್ ಬರುತ್ತೆ. ದಾಂಡಿಗೆ ಸ್ಟಾಪ್ ಇಲ್ಲ, ಮೇಜರ್ ಜಂಕ್ಷನ್ ರೀ ಅದು. ಯಾಕಂದ್ರೆ ನಾರ್ತ್ ಸೈಡ್ ಹೋಗೋ ಟ್ರೈನ್ ಎಲ್ಲ ದಾಂಡ್ ಮೇಲೆ ಹೋಗ್ತಾವೆ. ದಾಂಡಿಂದ ಮನ್ಮಾಡ್ ಭುಸಾವಲ್ ಮೇಲೆ ಹೋಗ್ತಾವೆ. ಬಟ್ ದಾಂಡಿಗೆ ಸ್ಟಾಪ್ ಇಲ್ಲ ಇದಕ್ಕೆ. ಓವರ್ನೈಟ್ ಇದ್ದಿದ್ದಕ್ಕೆ ಮೇ ಬಿ. ನೆಕ್ಸ್ಟ್ ನಾವು ಪುಣೆಗೆ ಸ್ಟಾಪ್ ಕೊಡ್ತೀವಿ. ಇಲ್ಲಿ ನೋಡ್ರಿ, ಇಲ್ಲಿ ಟೈಮು 1:06 ಆಗತೈತಿ. ಪುಣೆ ಅರೈವ್ ಆಗತ್ತೆ. ಅದಕ್ಕೆ ಟ್ರೈನ್ ಆಲ್ಮೋಸ್ಟ್ ಖಾಲಿ ಆಗತ್ತೆ. ನಾನು ಕುಂತಿಲ್ಲ ಬಿಟ್ಟಿಲ್ಲ, ಹಂಗೆ ಎಚ್ಚರದ ಬಿಟ್ಟನಿ. ಮಂತ್ರ ಮಕ್ಕೊಂಡಿಲ್ರಿ, ಇಲ್ಲಿ ಕುಂತಿದ್ದೆ. ನೋಡಂಬರ್ರಿ, ಪುಣೆ ಅರೈವಲ್ಲಿ ತೋರಿಸ್ತಾನೆ. ಇಲ್ಲಿ ನೋಡ್ರಿ, ಇಲ್ಲೇ ಪುಣೆ ಜಂಕ್ಷನ್ 1:10 ಬಂದಂಗೆ ಕರೆಕ್ಟ್. 5 ನಿಮಿಷ ಸ್ಟಾಪ್ ಐತಿ. ಇಲ್ಲಟ ಹೊರಗೆ ಭಾಳ ರಶ್ ಐತಿ. ಅರೈವಲ್ ತೋರಿಸ್ಬೇಕಂದ್ರೆ ಅದಕ್ಕೆ ಇಲ್ಲೇ ತೋರಿಸತ್ತೆ. ಇಲ್ಲಿ ನೋಡ್ರಿ, ಇದು ಪುಣೆ ಜಂಕ್ಷನ್. ಇಲ್ಲಿ 5 ನಿಮಿಷ ಸ್ಟಾಪ್ ಐತಿ. ಒಳಗೆ ಹೋಗೋಣಂತ ಭಾಳ ಟೈಮ್ ಆಗೈತಿ. ಡಿಲೇನೂ ಆಗೈತಿ, ನಾನು ಮಕ್ಕೊಂಡೂ ಇಲ್ಲ. ಮತ್ತು ಪುಣೆಗೆ ಜಂಕ್ಷನ್ ಯಾಕಂತಾರಪ್ಪ ಅಂದ್ರೆ ಇಲ್ಲೇ ನಮ್ಮದೊಂದು ಬೆಳಗಾವಿ ಮೇಲೆ ಹುಬ್ಳಿಗೆ ಒಂದು ಲೈನ್ ಹೋಗೈತಿ ರೀ. ಮತ್ತು ನಾವು ಬಂದೀವಲ್ಲ ಚೆನ್ನೈ ಮುಂಬೈ ಮೇನ್ ಲೈನ್, ಅದ್ರ ಸಂಬಂಧ ಭಾಳ ಅಂದ್ರೆ ಭಾಳ ದೊಡ್ಡ ಸ್ಟೇಷನ್ ಇದೆ. ನೆಕ್ಸ್ಟ್ ವಿಡಿಯೋದಾಗ ಇದ್ರ ಡೀಟೇಲಾಗಿ ಹೇಳ್ತಾನಂತ, ಬರೀ ಹತ್ತಾನ. ಪುಣೆಗೆ ಟ್ರೈನ್ ಖಾಲಿ ಹಾಕೋ ಮಕ್ಕೋಬೇಕಂತ ಮಾಡಿದ್ವಿ. ಮತ್ತು ಬಂದು ಪ್ಯಾಸೆಂಜರ್ಸ್ ಬಂದ್ರೆ ಅದೇ ಸೀಟಿಗೆ. ಏನು ಮಕ್ಕೋದಂಗೆ ಏನಿಲ್ಲ ರೀ. ನಮ್ಮ ಸೀಟಿಗೆ ನಾವು ಸುಮ್ಮ ಮಕ್ಕೊಂತ ಹೋಗೋದು ನೋಡ್ರಿ. ನಾಳೆ ಒಂದು ಜರ್ನಿ ಐತ್ರಿ, ಬೆಳಗ್ಗೆ ಹೇಳೋದು ಹುಡ್ತಾನ. ಅದು RAC ಐತಿ. ನಿದ್ದಿದಂತೂ ಹೋಗೇ ಬಿಟ್ಟಂಗೆ ನಿದ್ದೆ. ಜರ್ನಿ ಮಾಡತ್ತೀವಿ ಅಂದ್ರೆ ಕಂಟೆಂಟ್ ಕೊಡೋದು ಸಂಬಂಧ ಮಾಡತ್ತೆ ನೋಡ್ರಿ. ಮತ್ತೇನು ಬೇರೆ ಏನಿಲ್ಲ. ಉಸಿರದಾಗ ಕಂಟೆಂಟ್ ಕೊಡಬೇಕನ್ನೋ ಒಂದು ಇದ್ರೊಳಗೆ RAC ಸಿಕ್ಕರು ಮಾಡತ್ತೀನಿ, ಇದು ಚೇರ್ ಕಾರ್ ಸಿಕ್ಕರು ಮಾಡತ್ತೀನಿ. ಇದ್ರೊಳಗೆ ಬೇರೆ ಸ್ಲೀಪರ್ ಗೀಪರ್ ಮಾಡಿ ನಾನು ಇನ್ನೂ ಲೇಟಾಗಿ ಮಾಡ್ಬೋದೈತ್ರಿ. ಬಟ್ ಕಂಟೆಂಟ್ ಬೇಕಲ್ರಿ, ಅದ್ರ ಸಂಬಂಧ ಚೇರ್ ಕಾರ್ ಮಾಡಿದ್ದೆ. ಹೋಗಿ ಮಕ್ಕೋತಾನೆ. ಡಿಪಾರ್ಚರ್ ಎಲ್ಲ ಅನ್ನೋದು ಬೇಡ, ಸುಮ್ಮ ಹೋಗಿ ಮಕ್ಕೋತಾನೆ ನಾನೇ. ಬಾಯ್. ಮುಂಜಾನೆ ಬೆಳಗ್ಗೆ ಎಲ್ಲ ಎಚ್ಚರಾಗತ್ತೆ, ಅಲ್ಲಿ ಸಿಗೋದು. ಇಲ್ಲಿ ನೋಡ್ರಿ, ಇಲ್ಲೇ ಡಿಪಾರ್ಟ್ ಆದ್ವಿ ನಾವು ಪುಣೆ ಜಂಕ್ಷನಿಂದ. ಡಿಪಾರ್ಚರ್ ತೋರಿಸಲ್ಲ ಅಂದಿದ್ದೆ, ಅಂದ್ರೂ ತೋರ್ಸಾತೀನಿ. ಅಲ್ಲಿ ನೋಡ್ರಿ, ಇಲ್ಲ ನಮ್ದು ಅಪ್ ಟ್ರೈನ್ ಹೊಂಟೈತಿ. ಅಂದ್ರೆ 11039 11,039 CSMT ಹೊಸಪೇಟೆ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್.
ಟೈಮ್ ಬೆಳಿಗ್ಗೆ 6 ಗಂಟೆ ಆಗತ್ತೆ ರೀ. 6 ಗಂಟೆಗೆ ನಾನು ಬಂದು ನಮ್ಮ ಟ್ರೈನ್ 1 ತಾಸು ಡಿಲೇ ಆಗೈತಿ. ಯಾಕೆ ಡಿಲೇ ಆತ ನನಗೂ ಗೊತ್ತಾಗಲಿಲ್ಲ. ಮಕ್ಕೊಂಬಿಟ್ರೆ ನಾನು ಕಲ್ಯಾಣ ಮಠನ ಎಚ್ಚರಿದ್ದೆ ನೋಡ್ರಿ, ಕಲ್ಯಾಣ ಜಂಕ್ಷನ್ ಮಠ ಎಚ್ಚರಿದ್ದೆ. ಆಮೇಲೆ ಮಲ್ಕೊಂಡು ಈಗ ಎದ್ದೆ. 1.5 ತಾಸು ನಿದ್ದೆ ಆತ್ರಿ. ರಾತ್ರಿ 1 ತಾಸು ಆಗಿತ್ತು. ಜರ್ನಿ ಇಲ್ಲಿ ಮಠನೇ ಇತ್ತು. ಗದಗಿಂದ CSMT ಮಠ ಫುಲ್ ಹೆಕ್ಟಿಕ್ ಜರ್ನಿ ಆತ ನಂದು. ಮತ್ತು ಇದು ಟ್ರೈನ್ ಪಂಕ್ಚುಯಾಲಿಟಿ ಮಾತಾಡ್ಬೇಕಂದ್ರೆ ಸೈಕ್ ಇರುತ್ತೆ ರೀ. ಸೊಲ್ಲಾಪುರದಿಂದ ಇತ್ತಾಗಿದ್ದನ್ನ ಏನಾಗೋದು ಗೊತ್ತಿಲ್ಲ. ಫುಲ್ ಡಿಲೇ ಹಾಕೊಂತ ಬಂತು. ಇಲ್ಲಿ ಯಾವುದೋ ಬಾಜು ಒಂದೇ ಭಾರತ್ ಬಂತು. ಯಾವುದಂದ್ರೆ ಮೋಸ್ಟ್ಲಿ ನೋಡೋಣ, ತೋರಿಸ್ತಾನೆಲ್ಲ. ಈಗ ನಾನು 6 ಗಂಟೆಗೆ ಆಗತ್ತೈತಿ. 8:10ಕ್ಕೆ ಇನ್ನೊಂದು ಟ್ರೈನ್ ಐತಿ. ಯಾವ ಟ್ರೈನ್ ಅಂತೇಳಿ ನೀವು ಗ್ಯಾಸ್ ಮಾಡಿರ್ಬೋದು. ಗ್ಯಾಸ್ ಮಾಡಿಲ್ಲ ಅಂದ್ರೆ ನಾನೇ ಹೇಳ್ತೀನಿ. ಮುಂಬೈಯಿಂದ KSR ಬೆಂಗಳೂರಿಗೆ ಹೋಗುವಂಥ ಉದ್ಯಾನ್ ಎಕ್ಸ್ಪ್ರೆಸ್. ಅದ್ರಕ್ಕೆ ನಾನು ಬುಕ್ ಮಾಡೀನಿ. ಈಗ ಕನ್ಫರ್ಮ್ ಆಗೈತಿ ಟಿಕೆಟ್. ಬಟ್ RAC ಒಳಗೈತಿ. ಆ ಜರ್ನಿನೂ ಮುಂದೆ ಬರೋ ವಿಡಿಯೋದಾಗ ನೋಡೋಣಂತ್ರ. ಬಟ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಅಂತ. ಇಲ್ಲಿ ಮಠ ನೋಡಿದ್ರೆ ಚಲೋ ಅನ್ಸತ್ತೆ ಅಂತ ಅನ್ಕೋತೀನಿ. ನಿಮ್ಗೆ ಏನರ ನನಗೆ ಸಪೋರ್ಟ್ ಮಾಡ್ಬೇಕಿತ್ತು, ಚಾನಲಿಗೆ ಸಪೋರ್ಟ್ ಮಾಡ್ಬೇಕಿತ್ತು ಅಂದ್ರೆ ಮೆಂಬರ್ಶಿಪ್ ತೊಗೊರಿ. ಮೆಂಬರ್ಶಿಪ್ ತೊಗೊಂಡ್ರೆ ಭಾರಿ ಹೆಲ್ಪ್ ಆಗುತ್ತೆ. ಅದ ಶಿರ್ಡಿ ಒಂದೇ ಬರೋದದ. ಇದು 12ನೇ ಪ್ಲಾಟ್ಫಾರ್ಮ್ ಒಳಗೆ ಬಂದೈತೆ ನಮ್ದು. ಹೊಸಪೇಟೆ CSMT ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ 13 ಪ್ಲಾಟ್ಫಾರ್ಮ್ದಾಗ ಆದ ನಿಂತೈತಿ. ನಮ್ದು ಉದ್ಯಾನ ಎಕ್ಸ್ಪ್ರೆಸ್ಸು 11 ಇಲ್ಲ 13 ಅಂತ ಐತಿ. ಅದಕ್ಕೆ ನೋಡೋಣ ಯಾವುದೇ ಅಂತೇಳಿ ನೋಡಿ ಹತ್ತಿ ಸಿಗೋಣಂತ. CSMTದೆಲ್ಲ ಅದು ವಿಡಿಯೋದಾಗ ತೋರಿಸ್ತಾರೆ. ಸರಿ, ಇಲ್ಲೇ ಮಠ ನೋಡ್ರಿ ಅಂದ್ರೆ ಚಲೋ ಅನ್ಸೈತೆ ಅಂತ ಅನ್ಕೋತೀನಿ. ಮುಂದೆ ಹಿಂಗೆ ಇನ್ನೊಂದು ಸ್ಟುಡಿಯೋದಾಗ ಸಿಗೋಣಂತ. ಅಲ್ಲಿ ಮಠ ಜೈ ಹಿಂದ್, ಜೈ ಕರ್ನಾಟಕ ಮಾತು.